ಗೆಳೆಯರಾದ ಡಿಸೋಜಾ ಅವರು, ಗೆಳೆಯರಾದ ರಾಘವೇಂದ್ರ ಪಾಟೀಲ್ರು, ಲಕ್ಷ್ಮಣ ರಾಯರು, 3 ಜನ ಸಾಹಿತಿಗಳನ್ನ ಒಂದು ಕಡೆ ಕೂರಿಸ್ಬಿಟ್ಟು ವಿಮರ್ಶಕನ ಸ್ವಲ್ಪ ದೂರ ಕೂರಿಸಿದ್ದಾರೆ. ವಿಮರ್ಶಕ ಅನ್ನುವ ಅಥವಾ ಜೀವ ಅದು ಈಗ ಅಳಿವಿನ ಅಂಚಿನಲ್ಲಿರುವ ಪ್ರಾಣಿ ಸಮೂಹಕ್ಕೆ ಸೇರಿದ್ದು. ಸೊ ಚಂಪಾ ಅವರ ಹೆಸರ ಮೇಲೆ ನಮ್ಮ ಹುಡುಗಾರ ಎಲ್ಲ ಪ್ರಶಸ್ತಿಗಳ ಬಗ್ಗೆ ಮಾತಾಡಿದ್ರಿ. ಬಹಳ ರೋಚಕವಾಗಿತ್ತು ವಿಷಯ. ಇಲ್ಲಿ ನಾನು, ನನ್ನ ವಿಮರ್ಶಕರು, ನನ್ನ ಓದುಗರು ಅನ್ನೋ ಟಾಪಿಕನ್ನು ಇಟ್ಕೊಂಡು ನಾನು ಸ್ವಲ್ಪ ದೂರ ಇದ್ದರೂ ವಿಮರ್ಶಕರು ಯಾವಾಗಲೂ ದೂರನೇ ಇರಲಿ ಬಿಡಿ, ಕೆಲವು ವಿಚಾರಗಳನ್ನ ಚರ್ಚೆ ಮಾಡಬಹುದು ಅಂತ ಅನ್ಸುತ್ತೆ. ಯಾರಾದರೂ ಇಬ್ಬರು ಮಾತಾಡ್ತಾ ಇದ್ದಾಗ ಅಲ್ಲಿ 3 ಜನ ಇರ್ತಾರೆ ಅಂತ ಮಾಸ್ತಿಯವರೆಲ್ಲ ಒಂದು ಕಡೆ ಹೇಳಿದ್ರು ಅಂತ ನನ್ನ ಗೆಳೆಯ ಎಸ್ ಮಂಜುನಾಥ್ ಅನ್ನೋ ಕವಿ ಒಂದ್ಸರ್ತಿ ಹೇಳಿದರು. ಇಬ್ಬರು ಮಾತಾಡ್ತಾ ಇರೋವಾಗ 3 ಜನ ಇರ್ತಾರೆ ಅಂದ್ರೆ ಏನರ್ಥ? ಮಾತಾಡ್ತಾ ಇರೋನು ಒಬ್ಬ, ಕೇಳಿಸ್ತಾ ಇರ್ಕೊಳ್ತಾ ಇರೋರು ಒಬ್ಬರು. ಆದರೆ ಮಾತಾಡ್ತಾ ಇರೋವನ ಮನಸ್ಸಿನಲ್ಲಿ ಎದುರಿಗಿರೋ ಮನುಷ್ಯ ಮಾತ್ರ ಅಲ್ಲ, ಇನ್ಯಾರೋ ಒಬ್ಬ ಮನುಷ್ಯನೂ ತಲೆಯಲ್ಲಿ ಇರ್ತಾನೆ, ಒಬ್ಬ ಆದರ್ಶ ಕೇಳುಗ ಇರ್ತಾನೆ ಅಂತ. ಅದನ್ನು ಓದಾಗ ನನಗನ್ನಿಸ್ತು, ಇಬ್ಬರು ಮಾತಾಡ್ತಾ ಇದ್ದ ಕೊನೆ ಪಕ್ಷ 5 ಜನ ಇರ್ತಾರೆ ಅಲ್ಲಿ ಅಂತ. ಒಂದು ನಿಜವಾಗಿ ಮಾತಾಡ್ತಿರೋ ನಾನು, ನಿಜವಾಗಿ ಕೇಳ್ತಿರೋ ನೀವು. ನಿಮ್ಮ ತಲೆಯಲ್ಲಿರುವ ಕಲ್ಪಿತವಾದ ನಾನು ಒಂದೇ ನಾಗಕೃಷ್ಣ ಸ್ವಾಮಿ ಹಿಂಗೆ ಮಾತಾಡ್ಬೋದು ಅಂತ, ಆ ಕಲ್ಪಿತ ನನ್ನ ವ್ಯಕ್ತಿತ್ವ ಇಟ್ಕೊಂಡು ಕೇಳಿಸ್ಕೊಳ್ತಾ ಇರ್ತೀರಿ. ನೀವು ನನ್ನ ಬಗ್ಗೆ ಏನು ಅನ್ಕೊಂಡಿರ್ತೀರಿ, ನಾನೇನೋ ಅಂದ್ಕೊಂಡಿರ್ತೀನಿ. ಅಂದ್ರೆ ನಾವು ಮಾತಾಡ್ತಾ ಇರುವಾಗ ಅರ್ಥ ಮಾಡ್ಕೊಳ್ಳೋದು ಎದುರಿಗಿರೋ ಮನುಷ್ಯನ ಮಾತನ್ನೋ, ನಿಜವಾದ ಮಾತನ್ನೋ, ಅಥವಾ ನಮ್ಮ ತಲೆಯಲ್ಲಿರೋ ಅವರ ಕಲ್ಪಿತ ವ್ಯಕ್ತಿತ್ವ ಆಡಬಹುದು ಅಂದ್ಕೊಳ್ಳೋ ಮಾತನ್ನೋ, ಇಂಥ ಪ್ರಶ್ನೆಗಳೆಲ್ಲ ಸಾವಿರಾರಿದ್ದಾವೆ. ಅದು ಬೇಡ. ಈಗ ನಮ್ಮ ಗೆಳೆಯರಿಗೆ ಒಂದು ಪ್ರಶ್ನೆ ಕೇಳೋಕೆ ಇಷ್ಟಪಡ್ತೀನಿ. ಸರ್, ನೀವು ಬರೆಯುವಾಗ ಏನೇನೇ ಬರೀಲಿ, ನಿಮ್ಮ ಮನಸ್ಸಿನಲ್ಲಿ ನೀವು ಮಾತ್ರ ಇರ್ತೀರಾ? ನಿಮ್ಮ ಬರವಣಿಗೆ ಮಾತ್ರ ಇರುತ್ತಾ? ಓದುಗರು ಇರ್ತಾರ ಅಥವಾ ವಿಮರ್ಶಕರು ಇರ್ತಾರ? ನಿಮ್ಮ ಮನಸ್ಸಲ್ಲಿ ನೀವು ನಿಮ್ಮ ಬರವಣಿಗೆ ಮಾತ್ರ ಇರುತ್ತಾ ಅಥವಾ ಇನ್ನೊಂದು ವ್ಯಕ್ತಿತ್ವ, ಓದುಗಂದೋ ವಿಮರ್ಶಕಂದೋ, ಅದು ನಿಮ್ಮ ಬರವಣಿಗೆ ಜೊತೆಗೆ ನಿಮ್ಮ ಮನಸ್ಸಲ್ಲಿ ಇರುತ್ತೋ? ಈ ಪ್ರಶ್ನೆಗೆ ಒಂದು ಸಣ್ಣ ಟಿಪ್ಪಣಿ ಅಂದರೆ, ನನಗನ್ಸೋದು, ನಾನು ಬಹಳ ಹಿಂದೆ ಹುಡುಗನಾಗಿದ್ದಾಗ ಡೈರಿ ಬರೆಯೋಕ್ಕೆ ಕೂತ್ಕೊಂಡ್ರು, ಒಂದಷ್ಟು ದಿನ ಡೈರಿ ಬರೀಬೇಕು ಅಂತ ಯಾರೋ ಮೇಸ್ಟ್ ಹೇಳಿದ್ರು, ಬರೆಯೋಕ್ಕೆ ಶುರು ಮಾಡಿದೆ. ಅದು ಬರೆಯುವಾಗ ನಾನು ವಯಸ್ಸಾಗಿ ಸತ್ತ ಮೇಲೆ ಯಾರಾದರೂ ಈ ಡೈರಿ ಓದಿದರೆ ಅವ್ರು ಏನನ್ಕೋತಾರೆ ನನ್ನ ತಲೆಯಲ್ಲಿ ಆಗಲೇ ಬಂದ್ಬಿಡ್ತು. ಸೊ ಹಂಗೆ ಆಮೇಲೆ ಬರೆಯೋದು ಬರೀತಾನೆ ಇಲ್ಲ. ಅದರಲ್ಲಿ ಕುತೂಹಲ ಇರೋದು, ನಮ್ಮ ಪ್ರೇಕ್ಷಕರ ಕುತೂಹಲ ಇರೋದು, ನೀವು ಬರವಣಿಗೆಯನ್ನು ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಒಬ್ಬ ಓದುಗರೋ, ಆದರ್ಶ ಓದುಗರೋ, ವಿಮರ್ಶಕರೋ ಅಂಥವ್ರದ್ದು ಯಾರಾದ್ರೂ ಅಸ್ತಿತ್ವ ಇರುತ್ತಾ? ಡಿಸೋಜಾ ಅವರು ಬೇಕಾದ್ರೆ ಹೇಳಿ, ಹೇಗಾದರೂ ಸರಿ. ನಾನು ಬರೆಯುವಾಗ ನಾನು ಮುಂದೆ ಆಗಲಿ, ನನ್ನ ತಲೆಯಲ್ಲೇ ಆಗಲಿ, ಮೊದಲನೇದಾಗಿ ವಿಮರ್ಶಕರಿರೋದಿಲ್ಲ. ಇನ್ನು ಎರಡನೇದಾಗಿ ಎಷ್ಟೋ ಸಂದರ್ಭದಲ್ಲಿ ಓದುಗರು ಇರೋದಿಲ್ಲ. ನನಗೆ ಓದುಗರಿಗೆ ಏನೋ ಒಂದನ್ನು ಹೇಳಬೇಕು ಅನ್ನೋ ಒಂದು ತುಡಿತ ಇರುತ್ತೆ. ಆ ತುಡಿತಕ್ಕೆ ಒಳಗಾಗಿ ನಾನು ಬರೀತಾರೆ ಇವತ್ತು. ಇನ್ಯಾರಿಗೋ ತೃಪ್ತಿಪಡಿಸಬೇಕು ಅಂತ ಹೇಳಿ ಅಥವಾ ಇನ್ಯಾರನ್ನು ಸಂತೋಷಪಡಿಸಬೇಕು ಅಂತಾಗಲಿ ನಾನು ಬರೀಲಿಕ್ಕೆ ಹೋಗೋದಿಲ್ಲ. ನಾನು ಬರೀಬೇಕಾದ್ರೆ ನಾನು ಮತ್ತು ನಾನು ಬರೀತಾ ಇರುವಂಥ ವಸ್ತು, ಅದು ಎರಡೇ ಪ್ರಮುಖವಾಗಿರುತ್ತೆ ಹೊರತು ಮೂರನೇ ಯಾವುದೂ ಇರೋದಿಲ್ಲ. ಇದು ನನ್ನ ವಿಷಯದಲ್ಲಿ ಇದು ಸರಿಯಾದ ಮಾತು. ಕವಿತೆ ಬರೆಯುವಾಗಂತೂ ಅಷ್ಟೇ. ಸೊ ಡಿಸೋಜಾ ಅವರು ಹೇಳಿದ ಹಾಗೆ ಒಂದು ವಸ್ತು ಇರುತ್ತೆ, ನಾನು ನನ್ನ ಏಕಾಂತ ಇರುತ್ತೆ. ಮೊದಲು ನನಗೆ ನಾನು ತೋರಿಕೊಡ್ತೀನಿ. ಸೊ ಬಹುಶಃ ಅದಕ್ಕೆ ಪ್ರತಿ ಕವಿತೆ ಆಗ್ಬೋದು, ಕಥೆ ಸ್ವಗತ ಅಂತ ಹೇಳ್ತಾರೆ. ಸೊ ನನಗೆ ನಾನು ಹೇಳಿಕೊಂಡದ್ದು ಅದು ಅಲ್ಲಿ ಒಂದೊಂದು ಪಾಠದಲ್ಲಿ ನನಗೆ ನಾನು ಸುಳ್ಳು ಹೇಳ್ಕೊಳ್ಳೋದಿಲ್ಲ ಅಂತ ಒಂದಿರುತ್ತೆ. ಬಹುಶಃ ನನಗೆ ನಾನು ಸುಳ್ಳು, ಅದಕ್ಕೆ ಸೊ ಲೇಖಕರನ್ನ ನಮ್ಮದು ಅವನ ಸಾಹಿತ್ಯವನ್ನು ನಮಗೆ ಸಾಹಿತ್ಯವನ್ನಲ್ಲ ಅಂತಲ್ಲ. ಸೊ ನಾವು ನಮ್ಮ ಅಂತರಂಗದಲ್ಲಿ ನಾವು ಏನು ಹೇಳ್ಕೊಳ್ತಾ ಇರ್ತೀವಿ ಅದು ನನಗೆ ನಾನು ಹೇಳ್ಕೊಳ್ಳೋದು ಅಂತ ಅನಿಸುತ್ತೆ. ಹೇಳ್ಕೊಂಡು ಅದು ಬರೆದದ್ದಾದ್ಮೇಲೆ ಅದು ಬೇರೆಯವ್ರದ್ದು ಆಗ್ಬೋದು, ಬೇರೆಯವ್ರು ಓದ್ಬೋದು, ವಿಮರ್ಶಿಸ್ಬೋದು. ಆದರೆ ಬರೆಯುವಾಗ ಕವಿತೆ ಆಗಲಿ ಒಂದು ಕಥೆನೇ ಆಗಲಿ, ನಾನು ಬರೆಯುವಾಗ ಕೇವಲ ನನಗೆ ನಾನು ಹಾಡಿನಲ್ಲಿ ನನಗೆ ನಾನೇ ತೋಡಿಕೊಂಡನು ಅಂತ ಒಂದು ಸಾಂಗ್ ಬರ್ತದೆ. ಹಾಗೆ ಪಾಟೀಲ್ ಈ ಮಾತು ಬೇರೆಯವರು ಹೇಳಿದ್ದಾರೆ. ಏನಂತಂದರೆ ಬೇಂದ್ರೆಯವರು ಪ್ರಿಯು ಬೇಂದ್ರೆ ಬೇರೆ ಮತ್ತು ಅದನ್ನು ಕವಿ ಬೇರೆ ಮತ್ತು ಬೇಂದ್ರೆ ಬೇರೆ ಅಂತ ಅನ್ನುವಂಥ ಮಾತನ್ನು ಹೇಳ್ಯಾರು. ನನಗೆ ಸಹಿತ ಅದು ಹಾಗೆ ಅನಿಸುತ್ತೆ. ಅಂತಂದರೆ ಬರೆಯುವ ನನ್ನ ವ್ಯಕ್ತಿತ್ವ ಮತ್ತು ಓದುಗನಾಗಿ ನಾನು ವ್ಯಕ್ತಿತ್ವ ಎರಡು ಬೇರೆ ಬೇರೆ ಅಂತ ಹೇಳಿ ಅನಿಸುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ
ನನ್ನ ಬರಹದ ಮೊದಲು ಓದಿದ ಅದನ್ನು ಲೌಡಾಗಿ ಓದಿ ನಾನು ನನ್ನ ಕೇಳಿಸ್ಕೊಂಡು ಅದು ಹೆಂಗೆ ಹೋಗುತ್ತೋ ಎಲ್ಲಿ ಅದರ ಲಯ ಇತ್ಯಾದಿ ಆ ಥರ ಇದು ಮಾಡಿ ಮತ್ತೆ ಅದನ್ನು ತಿದ್ದುಕೊಳ್ಳುವಂಥದ್ದು ಈ ಥರ ಅಂದರೆ ನಾನು ಬರೆಯುವಾಗ ತನ್ಮಯನಾಗಿ ನನ್ನಷ್ಟು ನಾನು ಬರೋದು ಅದಾದ ಮೇಲೆ ಓದುವಾಗ ಬೇರೆ ವ್ಯಕ್ತಿಯಾಗಿ ನಾನು ಅದನ್ನು ಓದ್ಕೊತೀನಿ. ಅಂದರೆ ಆ ಓದುಗ ನನ್ನ ಇದರೊಳಗೆ ಗಮನದಲ್ಲಿರ್ತಾನೆ ಅಂತ ಹೇಳಿ ಅನ್ಸುತ್ತೆ. ಈ ರೀತಿ ಅಂದರೆ ನಾನು ಬರೆಯುವಾಗ ಬರೀ ಆ ವಸ್ತು ಅಥವಾ ಭಾವ ನನ್ನ ಮನಸ್ಸಲ್ಲಿ ಇರುತ್ತೆ, ನನ್ನ ವ್ಯಥೆಗಳನ್ನು ಬರೀ ತೋಡ್ಕೊಳ್ಳೋದು ಮಾತ್ರ ಮುಖ್ಯವಾಗುತ್ತೆ. ಓದುಗರು ಇರೋದಿಲ್ಲ, ವಿಮರ್ಶಕರು ಇರೋದಿಲ್ಲ, ಅಥವಾ ಏನೂ ಇರುವುದಿಲ್ಲ ಅನ್ನೋದು ವಾಸ್ತವ. ಅಂದರೆ ಪ್ರಜ್ಞೆಯ ನೆಲೆಯಲ್ಲಿ ಸತ್ಯ ಇರಬಹುದು ಅಥವಾ ಇರುತ್ತೆ. ಆದರೆ ಸ್ವಲ್ಪ ಆಳವಾಗಿ ನಾವು ತಿಳ್ಕೊಂಡ್ರೆ ಇಷ್ಟೇ ಅಲ್ಲ ಅಂತ ಅನಿಸುತ್ತೆ ಅಂತ ನಿಮ್ಮ ಎದುರಿಗೆ ನನ್ನ ಒಂದು ಅನಿಸಿಕೆಯನ್ನು ಇಡುವುದು. ಈಗ ನೋಡಿ, ಮೊದಲು ಹಿರಿಯರಾದ ಡಿಸೂಜಾ ಅವರದಲ್ಲೇ ಶಿವಕುಮಾರ್ ಅನೇಕ ನಿಮ್ಮ ಒಳ್ಳೆಯ ಕೃತಿಗಳು ಇಂದಿನ ಕ್ರಿಶ್ಚಿಯನ್ ಧರ್ಮವನ್ನ ಪಾಲಿಸ್ತಾ ಇರುವವರು ಹೇಗೆ ಅದನ್ನು ಪಾಲಿಸ್ತಾ ಇದ್ದಾರೆ, ಮತ್ತೆ ಕ್ರಿಶ್ಚಿಯನಿಂದ ಹೇಗೆ ದೂರವಾಗ್ತಾ ಇದ್ದಾರೆ, ಅದರಿಂದ ಅವರು ಏನು ಮಾಡಬಹುದೆಂದು ಅನ್ನತಕ್ಕಂಥ ಅಂದ್ರೆ ಒಂದು ಬಗೆಯ ಸ್ಥೂಲ ಸುಧಾರಣಾವಾದ. ಇದೇ ರೀತಿ ಹಿಂದೂ ಧರ್ಮದ ಬಗ್ಗೆ ಬರೆದಿರುವವರು, ಇಸ್ಲಾಂ ಬಗ್ಗೆ ಬರೆದಿರುವವರು ಇತ್ಯಾದಿ ಇತ್ಯಾದಿ. ಅಂದ್ರೆ ಇಲ್ಲಿ ನಿಮ್ಮ ಬರೆಯುವಾಗಲೇ ನಿಮ್ಮ ಒತ್ತಡ ಅನ್ನುವುದೇನೆ ಏನಿರುತ್ತೆ ಅಂದ್ರೆ ಇದನ್ನ ಸಾಕಷ್ಟು ಜನ ಕ್ರಿಶ್ಚಿಯನ್ನರು ಅಥವಾ ಹಿಂದೂಗಳು ಮುಸ್ಲಿಮರು ಓದಿ ತಮ್ಮ ಬದುಕನ್ನು ತಿದ್ದುಕೊಳ್ಳಲಿ ಅಂತ. ಅಂದ್ರೆ ಓದುಗರು ಮುಖ್ಯವಾಗಿ ಅದನ್ನು ತಿದ್ದುಕೊಳ್ಬೇಕು ಅನ್ನೋದು ಇರುತ್ತೆ. ಓದೋದ್ರ ಕಲ್ಪನೆ ಇಲ್ಲದಿದ್ರೆ ನಿಮಗೆ ಅದು ಕ್ರಿಶ್ಚಿಯನ್ರಾಗಬೇಕಾಗಿಲ್ಲ, ಹಿಂದೂಗಳಾಗಬೇಕು, ಸಮಾಜ ಸುಧಾರಣೆಯೂ ಆಗಬೇಕಾಗಿಲ್ಲ, ನೀವು ಪ್ರಿಂಟು ಮಾಡಬೇಕಾಗಿಲ್ಲ ಅಲ್ವೇ. ಅಥವಾ ಕಾವ್ಯಕ್ಕೆ ಬಂದರೂ ಕೂಡ ಇದನ್ನ ಯಾರು ಹಾಡಬಹುದು, ಇದು ಹಾಡೋದಕ್ಕಾಗಿ ನಾನು ಬರೀತಾ ಇದ್ದೀನ ಅಥವಾ ಓದೋದಕ್ಕಾಗಿ ಬರೀತಾ ಇದ್ದೀನ, ಯಾವ ಬಗೆಯ ಓದುಗರು, ಮಕ್ಕಳ, 5 ವರ್ಷದ ಮಕ್ಕಳ, 10 ವರ್ಷದವರ, 30 ವರ್ಷದವರ ಅನ್ನುವ ಒಂದು ಕಲ್ಪನೆ ಇಲ್ಲದೆ ಹೋದರೆ ಏನನ್ನೂ ಬರೆಯಲಿಕ್ಕೆ ಸಾಧ್ಯ. ಇದು ಸಾಧಾರಣವಾಗಿ ಹೇಳ್ತಾ ಇರಲ್ಲ. ಒಂದು ಉದಾಹರಣೆ ಕೊಟ್ಟು, ಕೋಗಿಲೆ ತನಗಾಗಿ ತಾನು ಹಾಡುತ್ತದೆ ಈಗ ಶುದ್ಧ ತಪ್ಪು. ಕೋಗಿಲೆ ಹಾಡುವುದು ತನ್ನ ವಿರುದ್ಧ ಲಿಂಗದ ಪಕ್ಷಿಯನ್ನ ಹತ್ತಿರ ಕರೆಯಲು ಅದಕ್ಕೂ ಉದ್ದೇಶ ಇರುತ್ತೆ. ಹಾಗೆ ಪ್ರತಿಯೊಂದು ಬರವಣಿಗೆಗೂ ಕೂಡ ಉದ್ದೇಶ ಇರುತ್ತೆ. ಉದ್ದೇಶಿತ ಅಥವಾ ಸೂಚಿತ ನಿರೂಪಕ ಅಥವಾ ನಿರೂಪಿತೆ ಇದ್ದೇ ಇರ್ತಾರೆ. ಮತ್ತೆ ಇತರರಿಗಾಗಿಯೇ ಬರೀತಾ ಇರುವುದು ಅನ್ನುವುದು ಕೂಡ ನಮ್ಮ ಅಪ್ರಜ್ಞೆ ವಲಯದಲ್ಲಿ ಇದ್ದೇ ಇರುತ್ತೆ ಅಲ್ವೇ. ಇಲ್ಲವರು ಯಾರೂ ಬರೀತಾ ಇರಲಿಲ್ಲ ನಂಗೆ ಅನ್ಸುತ್ತೆ. ಸಮಯ ಯಾಕೆ ವೇಸ್ಟ್ ಮಾಡಬೇಕು, ಯಾಕೆ ಪ್ರಿಂಟ್ ಮಾಡಬೇಕು ಆಮೇಲೆ. ರಾಮಚಂದ್ರನ್ ಅವರ ಮಾತಿಗೆ ಹಾಗೆ ನಾವು ಯಾವುದೋ ಉದ್ದೇಶಕ್ಕೋಸ್ಕರ ಬರೆಯೋ ಕವಿತೆಗಳು ಇರ್ತವೆ. ನೀವು ಹೇಳಿದಾಗ ಮಕ್ಕಳಿಗಾಗಿ ಕವಿತೆ ಆಗ್ಬೋದು ಅಥವಾ ಯಾವುದೋ ಒಂದು ಉದ್ದೇಶ ಇಟ್ಕೊಂಡೇ ಹೊರಡೋದು. ಆದರೆ ಅನೇಕ ಸಲ ನಾವು ಕವಿತೆಗಳನ್ನು ಬರೀಬೇಕಾಗಿ. ಈಗ ನಾನು ಫೋಟೋಗ್ರಾಫರ್ ಒಂದು ಪದ್ಯ ಇದೆ, ನನ್ನದೇ ಉದಾಹರಣೆ ಕೊಡ್ತಾರೆ. ಆ ಫೋಟೋಗ್ರಾಫರ್ ಪದ್ಯ ಮುಂಚೆ ಅದು ತುಂಬಾ ಜನಪ್ರಿಯ ಕವಿತೆ ಆಯಿತು. ಆದರೆ ನಾನು ಬರೀಬೇಕಾದ್ರೆ ನನ್ನ ಸ್ವಂತ ಅನುಭವದಿಂದ ನಾನು ಒಂದು ಫೋಟೋ ತೆಗಿಲಿಕ್ಕೆ ಹೋದಾಗಲೇ ನನಗೆ ಯಾವುದು ಅನುಭವ ಆಯಿತು. ಕೂತು ನಾನು ಒಂದೇ ಸಲ ಬರೆದದ್ದು. ಬರೆಯುವಾಗ ನನ್ನ ಮುಂದೆ ಯಾರೇ ಓದುಗೇ ಆಗಲಿಲ್ಲ. ಬರೆಯುವಾಗ ಮುಂದೆ ಇದು ದೊಡ್ಡವ್ರಿಗಾಗಿ ಬರೆದಿದ್ದೀನ, ಮಕ್ಕಳಿಗಾಗಿ ಬರೆದಿದ್ದೀನ, ಇದು ಹಾಡಲಿಕ್ಕೋಸ್ಕರ ಬರೀತಿದ್ದೀನ ಖಂಡಿತ ಅನಿಸಿರಲಿಲ್ಲ. ಅದು ಬರೆಯುವಾಗ ನನಗಾದ ಅನುಭವವನ್ನು ನಾನು ಅಲ್ಲಿ ಕವಿತೆಯಲ್ಲಿ ಫೋಟೋಗ್ರಾಫರ್ ಬಂದಿದ್ದೆ. ನಾನು ಗೋಬಿ ಮಠದ ಹಳ್ಳಿನ ಬರೆದಾರು ಹಾಗೆ ಬರೆದು. ಅದರಿಂದ ನಾನು ಹೇಳೋದು, ಇದನ್ನು ನಾವ್ಯಾವ ಉದ್ದೇಶ ಇಟ್ಕೊಂಡು ನಾವು ಅದನ್ನು ಬರಿತೀವಿ, ಮಕ್ಕಳಿಗಾಗಿ ಬರಿತೀವ, ಹಾಡಲಿಕ್ಕೋಸ್ಕರ ಬರಿತೀವ, ಇಲ್ಲ ನಾವು ಬರಿತಾನೇ ಇರಲಿಲ್ಲ. ಇದು ಕೂಡ ಆ ರೀತಿ ವಾದ ಮಾಡೋದು ಸಂಪೂರ್ಣ ಸರಿ ಅಂತ ನನಗೆ ಅನಿಸ್ತಾ ಇಲ್ಲ. ನೀವು ಬೇರೆ ರೀತಿಯಿಂದ ಉತ್ತರ ಆಗಿ ನೀವು 3 ಜನ ಮಾತಾಡೋದು ನೋಡಿದಂತ ಭಾಳ ರೊಮ್ಯಾಂಟಿಕ್ ಆದಂಥ ಭಾವನೆಗಳನ್ನ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ನಮ್ಮಷ್ಟಕ್ಕೆ ನಾವು ಇದು ಮಾಡಿಕೊಂಡು ಅದು ಹಾಗಿತ್ತು ಅಂತ ಬರೆಯೋ ಅವಶ್ಯಕತೆನೂ ಕೂಡ ಇರೋದಲ್ಲ. ನಿಮ್ಮಷ್ಟಕ್ಕೆ ನೀವು ಹಾಡ್ಕೊಂಡು ಸುಮ್ಮನೆ ಇಟ್ಟಿರ್ತದೆ. ಬರೆಯೋ ಉದ್ದೇಶ ಅಂತಂದರೆ ಇನ್ನೊಬ್ರು ಓದಿ ಅಂತ ಅನ್ನೋದೇ ಇರ್ತದೆ. ಅದು ನಿಮ್ಗೆ ಭಾಳ ದೂರದಲ್ಲಿರ್ಬೋದು ತಲೆಯೊಳಗೆ. ನೀವು ಬರೀಲಿಕ್ಕೆ ಆರಂಭ ಮಾಡೋದು ಏನದು ಒಂದು ಟ್ರೆಡಿಷನ್ಗೆ ಸೇರಿಕೊಂಡೇ ಬರೀತಾ ಇದನ್ನು ಪ್ರಿಂಟ್ ಆಗ್ತದೆ, ಇದನ್ನು ಜನರು ಬೇರೆಯವರು ಓದ್ತಾರೆ. ಆಮೇಲೆ ಅದು ಬರೆಯುವಾಗ ಇದು ಅರ್ಥ ಆಗುತ್ತೋ ಇಲ್ಲೋ ಅಂತ ಮತ್ತೆ ಆಮೇಲೆ ತಿದ್ದೋದಕ್ಕೆ ಶುರು ಮಾಡ್ತೀರಿ. ಇನ್ನೂ ಒಂದು ಒಳ್ಳೆ ರೂಪಕ್ಕೆ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ ಅಂತಂದು ಕಮ್ಯುನಿಕೇಷನ್ ಅಂತೂ ಒಂದು ದೊಡ್ಡ ಪ್ರಾಬ್ಲಮ್ ಇದ್ದೇ ಇರ್ತದಲ್ಲ ಬರವಣಿಗೆಯೊಳಗೆ. ಅದು ಯಾಕೆ ಬೇಕಾಗಿತ್ತು ಹಾಗಾದ್ರೆ? ಬೇರೆಯವ್ರಿಗೆ ಅರ್ಥ ಆದ್ರೆ ಸರಿ, ಆಗಿದ್ರು ಸರಿ, ನನ್ನಷ್ಟಕ್ಕೆ ನಾನು ಬರವಣಿಗೆ ಆಗೇ ಇರ್ತೀನಿ ಅಂತ ಯಾರು ಹಾಗೆ ಅನ್ನೋದಿಲ್ಲ. ಬೇರೆಯವ್ರಿಗೆ ಅರ್ಥವಾಗಲಿ ಅಂತ ಅನ್ನೋದಾದ್ರೂ ಒಂದು ಇರ್ತದಲ್ಲ. ಬರೀ ನೀವು ಸೃಜನಶೀಲ ಲೇಖಕರು ಎದುರಿಸೋ ಪ್ರಶ್ನೆ ಏನೂ ಅಲ್ಲ ಇದು. ವಿಮರ್ಶಕರಾಗಿ ನಾವು ಕೂಡ ಎದುರಿಸ್ತೀವಿ. ಒಂದ್ಸಲ ಬರೆದಿದ್ದನ್ನು ಮತ್ತೆ ತಿದ್ದಿ ಈ ವಾಕ್ಯದೊಳಗೆ ಈ ಶಬ್ದ ಇಲ್ಲಿದ್ರೆ ಹೆಚ್ಚು ಸ್ಪಷ್ಟ ಆಗುತ್ತೆ, ಇದನ್ನು ಬದಲಾಯಿಸೋದು. ಇದನ್ನೆಲ್ಲ ಯಾಕೆ ಮಾಡೋದು? ನಾವು ನಮ್ಮಷ್ಟಕ್ಕೆ ನಾವು ಬರವಣಿಗೆ ಮಾಡ್ಕೊಂಡು ಅಂತಂದ್ರೆ ಬೇರೆಯವ್ರು ಅರ್ಥ ಮಾಡ್ಕೊಂಡ್ರು ಅಷ್ಟೇ, ತಪ್ಪು ಅರ್ಥ ಮಾಡ್ಕೊಂಡ್ರು ಅಷ್ಟೇ, ಹೀಗಾಗ್ಬೋದಲ್ಲ.
ಇದು ಕಮ್ಯುನಿಕೇಶನ್ ಪ್ರಾಬ್ಲಮ್ ಏನು ಹೇಳ್ತಾರೆ ನೀವು? ಅವಾಗ ಯಾರು ಇರ್ತಾರೆ ನಿಮ್ಗೆ ಎದುರಿಗೆ? ಯಾವ ಅರ್ಥದಲ್ಲಿ ಅದನ್ನು ಕಲಾಕೃತಿ ಅಂತ ಕರಿತೀವಿ. ಒಂದು ಕವಿತೆನೇ ಆಗ್ಬೋದು, ಒಂದು ಕಥೆನೇ ಆಗ್ಬೋದು, ಅದನ್ನು ವರ್ಕ್ ಆಫ್ ಆರ್ಟ್ ಅಂತ ಕರಿತೀವಲ್ಲ. ಆ ವರ್ಕ್ ಆಫ್ ಆರ್ಟ್ ಅಂತ ಬಂದಾಗ ಇದೆಲ್ಲ ಬರ್ತದೆ. ಅದನ್ನು ನಾವು ತಿದ್ದೋದು ಅದರ ಒಂದು ಶಿಲ್ಪ ಅಂತೀವಿ, ಇದೆಲ್ಲ. ಸೊ ಇದು ಕೂಡ ಒಂದು ಕ್ರಾಫ್ಟ್ ಅಂತಲೇ ಇಟ್ಕೊಂಡಾಗ, ಇದನ್ನು ಕೂಡ ಒಂದು ಕಲೆ ಅಂತ ಇಟ್ಕೊಂಡಾಗ ಸೊ ಅದೆಲ್ಲ ಮಾಡ್ತೀವಿ ಅಂತೇಳಿ. ಆದರೆ ನಾನು ಸ್ವಾಮಿ ಏನಂತ ಕೇಳಿದ ಪ್ರಶ್ನೆ ಏನಂದರೆ, ಯಾರಿಗೋಸ್ಕರ ಮೊದಲಲ್ಲೇ ನಿಮ್ಮಲ್ಲಿ ಉದ್ದೇಶ ಇರುತ್ತಾ, ಮೊದಲಲ್ಲೇ ಇದನ್ನು ಇಂಥವ್ರಿಗೋಸ್ಕರ ನಾವು ಬರಿತಾ ಇದ್ದೀವಿ, ಒಂದು ವರ್ಷಕ್ಕೋಸ್ಕರ ಬರಿತಾ ಇದ್ವಿ ಅಂತ ಆ ಪ್ರಶ್ನೆ ಉತ್ತರವಾಗಿ ಅದನ್ನು ಹೇಳಿದ್ದೆ ಹೊರತು ಇಲ್ಲ. ನನಗೆ ಅನ್ಸೋದು ರಾಘವೇಂದ್ರ ಪಾಟೀಲರು ENR ಅವ್ರೇನು ಪ್ರಶ್ನೆ ಕೇಳಿದ್ರು ಅದಕ್ಕೆ ಒಂದು ಮುಂಗಡ ಉತ್ತರ ಕೊಟ್ಟರು ಅಂತ ನನಗೆ ಅನ್ಸುತ್ತೆ. ಅವ್ರೇನು ಹೇಳಿದರು ಗೊತ್ತಿಲ್ಲ. ರಾಘವೇಂದ್ರ ಪಾಟೀಲ್ ಏನು ಹೇಳಿದಂತಂದರೆ, ನಾನು ಬರೆಯೋ ಮುಂದೆ ಒಬ್ಬ ಓದುಗ ಇರ್ತಾನೆ, ಮೊಟ್ಟ ಮೊದಲ ಓದುಗ ನಾನೇ. ಓದುಗನ ಪ್ರೆಸೆನ್ಸನ್ನು ಅವರು ನಿರಾಕರಣೆ ಮಾಡೇ ಇಲ್ಲ. ಮೊಟ್ಟ ಮೊದಲ ಓದುಗ ನಾನು. ಅದು ತಿದ್ದ ಮುಂದೆ ಅದನ್ನು ಹಿಂಗೆ ಹೇಳ್ಬೋದು, ಹಂಗೆ ಹೇಳ್ಬೋದು ಅಂತ ಹೇಳೋ ಮುಂದೆ ಒಬ್ಬ ಲೇಖಕ ಅವನಿಗೆ ಅವನೇ ಪ್ರಥಮ ಓದುಗರಾಗಿ ಅದೊಂದು ಹದಕ್ಕೆ ಬಂದ ಮೇಲೆ ನಾನು ಮಾರ್ಕೆಟಿಗೆ ರಿಲೀಸ್ ಮಾಡ್ಬೋದು ಅಂತ ಪ್ರಿಂಟ್ ಮಾಡ್ತಾನೆ ಇತ್ಯಾದಿ. ಹೀಗಾಗಿ ವಿಮರ್ಶಕರ ಎಲಿಮಿನೇಟ್ ಮಾಡ್ತಕ್ಕಂಥ ಅವರ ಹೊಟ್ಟೆ ಮೇಲೆ ಹೊಡೆಯ ಜಗತ್ತ ಕೆಲಸವನ್ನು ಇವರು ಯಾರು ಮಾಡ್ತಾ ಇಲ್ಲ. ಒಟ್ಟು ಸಾಹಿತ್ಯ ಪ್ರಕ್ರಿಯೆಯ ನಂತರದ ಪ್ರೋಸೆಸ್ನೆಲ್ಲ ನೀವು ಹೇಳ್ತಾ ಇದ್ದೀರಿ ಸರ್. ಆ ನಂತರ ಬರುವಂತ ರೆಸ್ಪಾನ್ಸ್ ಇತ್ಯಾದಿ. ಆ ಬರೆಯೋ ಕ್ರಿಯೆ ಸಂದರ್ಭದೊಳಗೆ ಅಷ್ಟೆಲ್ಲ ವಿಸ್ತಾರವಾಗಿ ಅದು ನಮ್ಮ ಮೇಲೆ ಒತ್ತಡ ಹೇರ್ತಾ ಇರೋದಿಲ್ಲ. ಅದು ತುಂಬಾ ಸೀಮಿತವಾಗಿ ಒಂದು ಸಂಕೋಚದ ವಲಯದೊಳಗೆ, ಏಕಾಂಗಿತನದೊಳಗೆ ಒಂದು ಸಂಭವಿಸುವಂತ ಸ್ಥಿತಿ. ಅದರೊಳಗೂ ಸಹಿತ ಒಬ್ಬ ಓದುಗ ಇದ್ದೇ ಇರ್ತಾನೆ. ಬಹುಶಃ ಆ ಲೇಖಕನೇ ಆ ಓದುಗ ಕೂಡ ಆಗಿರ್ತಾನೆ ಅಂತ ಹೇಳಿ ಅನ್ಸುತ್ತೆ ಸರ್. ಅದು ಮುಂದೆ ಸಾಹಿತ್ಯ ಪ್ರಕ್ರಿಯೆ ಇದನ್ನು ತಾನು ತಗೊಂಡ್ಬಿಡತ್ತ ಸರ್. ಅದು ಒಮ್ಮೆ ಅದು ಪ್ರೊಸೆಸ್ ಆಗಿ ಅದು ಬಂದ ಮೇಲೆ ಅದು ಸಾರ್ವಜನಿಕ ಆಗತ್ತೆ. ಅಲ್ಲ, ಸಾಹಿತ್ಯ ಅದೋದೇ ಮತ್ತೊಬ್ಬರಿಗೋಸ್ಕರ ನಾವು ರಚನೆ ಮಾಡುವಂತ ಒಂದು ವಸ್ತು ಅದು. ಈ ವಸ್ತುವಿನ ರಚನೆಯ ನಂತರದ ವಿಷಯಗಳನ್ನು ನೀವೆಲ್ಲ ಹೇಳಿದ್ರಿ. ಪ್ರಚಾರ, ಮತ್ತೊಂದು ಇನ್ನೊಂದು ವಿಮರ್ಶಕ, ಅದನ್ನು ನೀವು ಹೇಳಿದ್ರಿ. ರಚನೆಯ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದು ನಾವು ಹೇಳ್ತಾ ಇದ್ದೀವಿ. ಇದುವರೆಗೂ 3 ಜನ ಗೆಳೆಯರು ಮತ್ತು ಹಿರಿಯರು ಹೇಳಿದ ಮಾತನ್ನು ಕೇಳಿದ ಮೇಲೆ ಒಂದು ಪ್ರಸಂಗ ಹೇಳಬೇಕು ಅಂತ ಅನಿಸುತ್ತೆ. ಕುವೆಂಪು ಅವರ ನಾಡಗೀತೆಯನ್ನು ಸರ್ಕಾರ ಒಪ್ಪಿಕೊಂಡ ಸಂದರ್ಭದಲ್ಲಿ ಡೆಕ್ಕನ್ ಹೆರಾಲ್ಡ್ನವರು ನನಗೆ ಒಂದು ಇಂಗ್ಲೀಷಲ್ಲಿ ಆ ನಾಡಗೀತೆ ಬಗ್ಗೆ ಒಂದು ಲೇಖನ ಬರ್ಕೊಡಿ ಅಂತ ಹೇಳಿದರು. ಬರ್ಕೊಟ್ಟಿದ್ದೆ. ಅದಾದಮೇಲೆ ತೇಜಸ್ವಿಯವರು ಹಂಪಿಯಲ್ಲಿ ಒಂದು ಸರ್ತಿ ಸಿಕ್ತು. ತೇಜಸ್ವಿಯವರು ನಾನು ಒಂದು 4 ಸಾರ್ತಿ ಮಾತಾಡಿರ್ಬೋದು ಅಷ್ಟೇ. ಅವರು ನಿನ್ನ ಲೇಖನ ಓದಿದೆ, ತುಂಬ ಚೆನ್ನಾಗಿದೆ. ಯಾಕೆ ಚೆನ್ನಾಗಿದೆ ಗೊತ್ತಾ ಅಂದರೆ, ಇಲ್ಲ ಸರ್, ಯಾರಿಗೋಸ್ಕರ ಬರೀತಾ ಇದೆಯಾ ಅಂತ ನಿಂಗೆ ಗೊತ್ತಿದೆ, ಅದಕ್ಕೆ ಲೇಖನ ಚೆನ್ನಾಗಿದೆ. ಅಂದರೆ ನೀನು ಬರೀತಾ ಇರೋದು ಡೆಕ್ಕನ್ ಹೆರಾಲ್ಡ್ಗೆ ಇಂಗ್ಲೀಷ್ ಭಾಷೆಯಲ್ಲಿ, ಮತ್ತು ಆ ಪತ್ರಿಕೆ ಓದುಗರ ಒಂದು ಕಲ್ಪನೆ ನಿನಗಿದೆ. ಯಾರಿಗೆ ಏನನ್ನು ಹೇಳಬೇಕು ಅಂತ ನಿಮ್ಗೆ ಸ್ಪಷ್ಟವಾಗಿದ್ದರಿಂದ ಆ ಲೇಖನ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ ಅಂತಂದು. ಅಂದರೆ ಈ ಪ್ರಸಂಗ ಯಾಕೆ ಹೇಳಿದೆ ಅಂದರೆ, ನಾವು ನಮಗೋಸ್ಕರ ಬರ್ಕೊಳ್ತೀನಿ ನಾನು ಅಂತ ಕೆಲಸ ಮಾಡಿದಾಗಲೂ ಕೂಡ ಒಂದು ಒತ್ತಡ ನನ್ನಲ್ಲಿರೋದೇನೋ ಕಳ್ಕೋಬೇಕು ಅನ್ನೋದಿರುತ್ತೆ. ಆಗ ನನ್ನಿಂದ ಸ್ವಲ್ಪ ದೂರ ನಿಂತು ನೋಡ್ಕೊಳ್ತಾ ಇರ್ತೀನಿ. ಇನ್ನೊಂದು, ನಾನು ಬರೆದಿದ್ದು ತಕ್ಕ ರೀತಿಯಲ್ಲಿ ಕಮ್ಯುನಿಕೇಟ್ ಆಗಬೇಕು ಅಂದಾಗ ನನ್ನ ತಲೆಯಲ್ಲಿ ಯಾರೋ ಒಬ್ಬ ಓದುಗರು ಇದ್ದೇ ಇರ್ತಾರೆ. ಅದಿಲ್ಲದೆ ಇದ್ರೆ ಬರವಣಿಗೆ ಆಗಲಿ ಸಾಹಿತ್ಯ ಆಗಲಿ ಬೇಕಾಗೋದೇ ಇಲ್ಲ ಅಂತ. ಹಾಗೆ ಪಾಟೀಲರು ಹೇಳಿದ ಮಾತಿನ ತಗೊಂಡ್ರೆ, ನೀವೇ ಓದ್ಕೊಂಡ ಮೇಲೆ ಕೂಡ ಅದು ತಿದ್ದೋದಿದೆಯಲ್ಲ, ತಿದ್ದೋದು ಯಾತಕ್ಕೆ? ಸರಿಯಾಗಿ ಕಮ್ಯುನಿಕೇಟ್ ಆಗಬೇಕು ಇನ್ನೊಬ್ಬರಿಗೆ. ಸೊ ಆ ಇನ್ನೊಂದು ಅಸ್ತಿತ್ವ ನಮ್ಮ ತಲೆಯಲ್ಲಿಲ್ಲದೆ ಕೆಲಸ ಮಾಡೋಕ್ಕಾಗೋದೇ ಇಲ್ಲ ಅಂತ ನನಗೆ ಅನಿಸುತ್ತೆ. ನೆಗೆಟ್ ಮಾಡಿಲ್ಲ. ಈಗ ಈ ಪ್ರಶ್ನೆ ಯಾಕೆ ಹುಟ್ಕೊಳ್ತು ಅಂತ ಹೇಳ್ತೀನಿ. ನಾವು ವಿಮರ್ಶಕ ಮತ್ತು ಓದುಗ, ಕವಿ, ಈ ಮೂರನ್ನು ಬೇರೆ ಬೇರೆ ವ್ಯಕ್ತಿಗಳು, ಬೇರೆ ಬೇರೆ ಪಾತ್ರಗಳು ಅಂತ ನೋಡ್ತಿದ್ದೀವಿ. ಅದು ಸರಿ ಅನ್ಸುತ್ತಾ ನಿಮಗೆ? ವಿಮರ್ಶಕ, ಕವಿ, ಓದುಗ ಇವು 3 ಬೇರೆ ಬೇರೆನೋ ಅಥವಾ ಒಂದಿರದೆ ಬೇರೆ ಬೇರೆ 3 ಮುಖಗಳು? ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಈ 3ನ್ನ ಬೇರೆ ಬೇರೆಯಾಗಿ ನೋಡ್ತಾ ಬಂದಿದ್ದೀವಿ, ಬೇರೆ ಬೇರೆಯಾಗಿ ಇಟ್ಟಿದ್ದಾರೆ. ನೀವು ಮೊದಲೇ ಹೇಳಿದಾಗೆ ವಿಮರ್ಶಕರನ್ನ ಬೇರೆಯಾಗಿ ನಾವು ಇಟ್ಟಿದ್ವಿ, ನಾವು ಮುಂದೆ ಕೂತಿದ್ವಿ. ಹೀಗೆ ನಮ್ಮ ಸಾಹಿತ್ಯ ಪ್ರಪಂಚವೇ ಹಾಗೆ ಮಾಡಿಬಿಟ್ಟಿದೆ. ಅಲ್ಲ, ಹಾಗಿರ್ಬೇಕಾ? ಅದು ಒಳ್ಳೆಯದಾ? ಅಲ್ಲ, ಅದಕ್ಕೆ ತೀರ್ಮಾನ ಆಗಬೇಕಾದ ವಿಷಯ. ನನಗನ್ಸೋದು ಇಬ್ಬರಿದ್ದಾರೆ, 3 ಜನ ಅಲ್ಲ, ಇಬ್ಬರಿದ್ದಾರೆ. ಒಬ್ಬ ಕವಿ ಮತ್ತು ಇನ್ನೊಬ್ಬ ಓದುಗ. ವಿಮರ್ಶಕ ಕೂಡ ಒಬ್ಬ ಸೆನ್ಸಿಟಿವ್ ರೀಡರ್ ಅವನು. ಸೊ ನಾನು ಸೆನ್ಸಿಟಿವ್ ರೀಡರ್ ಆಗಿ ನಾನು ವಿಮರ್ಶಕನ ತಗೋತೀನಿ ಹೊರತು ರೀಡರ್ಗಿಂತ ಭಿನ್ನವಾಗಿರುವಂತಹ ವ್ಯಕ್ತಿತ್ವ ಏನೋ ಒಂದು ಅಲ್ಲ ಅಂತ ಹೇಳಿ ನನಗನ್ಸುತ್ತೆ. ಮತ್ತೆ ಹೇಳಿದಾಗೆ ಗಿರಡಿಯವರು ಹೇಳಿ ಮತ್ತೆ ಯಾಕೆ ಮತ್ತೆ ತಿಟ್ಟಿರಿ ಅದನ್ನು ಹೇಳಿದ್ರೆ ಅದೇ ವಿಮರ್ಶಕ, ನನ್ನ ಒಳಗಿರುವ ಒಬ್ಬ ವಿಮರ್ಶಕ. ಸೊ ಕವಿ ಸ್ವತಃ ಒಬ್ಬ ಒಳ್ಳೆಯ ವಿಮರ್ಶಕನೂ ಆಗಿರಲೇಬೇಕಾದ್ರೆ ಸ್ವವಿಮರ್ಶೆ ಇಲ್ಲದೇ ಇದ್ದರೆ ಒಳ್ಳೆಯ ಕವಿತೆಯನ್ನು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದಲೇ ಅದನ್ನು ಮತ್ತೆ ತಿದ್ದಿ ಅದನ್ನು ಹೇಳಿದಾಗೆ
ಅದನ್ನು ಕಮ್ಯುನಿಕೇಟ್ ಮಾಡಲಿಕ್ಕೆ ಅದನ್ನು ಹೆಚ್ಚು ಆ್ಯಪ್ಟಾಗಿ ಕಮ್ಯುನಿಕೇಟ್ ಲಕ್ಷ್ಮಣ, ಮಾಡಿ. ಇದು ಒಂದು ಆದರ್ಶದ ಮಾತು ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಯಾವ ಕವಿಯೂ ಕೂಡ ವಿಮರ್ಶಕರ ಬಗ್ಗೆ ಸಹಾನುಭೂತಿಯಿಂದ ಮಾತಾಡಿದ್ದು ನಾನು ಕೇಳಿಲ್ಲ. ಕುವೆಂಪು ಅವರು ನೀನೇನು ಬಲ್ಲೆಯ ನಾನೇನು ಎತ್ತರಕ್ಕೆ ಅಂತ ಶುರು ಮಾಡಿಕೊಂಡು ಹನುಮಂತ ಸಮುದ್ರವನ್ನು ಲಂಘಿಸಿದಾಗ ಅವನ ಹಿಂದೆ ಗಿಡ ಮರ ಕಲ್ಲು ಹೇಗೆ ಹೋದ್ವು ಅಂತಂದ್ರೆ ಮಹಾಕಾವ್ಯದ ಹಿಂದೆ ಪುಡಿ ವಿಮರ್ಶಕರು ಉದುರೋಗೋತರ ಅನ್ನೋ ಥರ ಅಲ್ಲಿಂದ ಮೊದಲುಗೊಂಡು ನೀವು ಎಲ್ಲರೂ ಕವಿಯು ವಿಮರ್ಶಕ ಪ್ರಜ್ಞೆ ಇರುತ್ತೆ ಅನ್ನೋದು ಸರಿ ಥಿಯರಿಟಿಕಲಿ. ಬಟ್ ಹಾಗಿದ್ದ ಮೇಲೆ ಲೇಖಕರಿಗೂ ಮತ್ತು ಓದುಗರಿಗೂ ವಿಮರ್ಶಕರ ಬಗ್ಗೆ ಇಷ್ಟೊಂದು ಕೋಪ ಯಾಕೆ? ಅಲ್ಲ ಅವರೇ, ನಮ್ಮ ಹಿಂದಿನ ಪರಂಪರೆಯಲ್ಲಿ ವಿಮರ್ಶಕ ಇರಲಿಲ್ಲ. ಈ ವಿಮರ್ಶಕ ಹೊರಗಡೆಯಿಂದ ಬಂದವನು. ನಮ್ಮಲ್ಲಿ ಸಹೃದಯಿ ಅನ್ನೋ ಶಬ್ದ ಇತ್ತು. ಆ ಶಬ್ದವನ್ನು ಇವತ್ತು ನಾವು ಯಾರೂ ಬಯಸ್ತಾ ಇಲ್ಲ, ಬಳಸ್ತಾ ಇಲ್ಲ. ಒಬ್ಬ ಸಹೃದಯಿ ಬಗ್ಗೆ ಯಾವ ಲೇಖಕನಿಗೂ ತಕರಾರಿಲ್ಲ. ದಯವಿಟ್ಟು ಇದನ್ನು ನಾವು ತಿಳ್ಕೋಬೇಕು. ಯಾಕೆಂದ್ರೆ ಅವನು ಸಹೃದಯಿ. ನಮ್ಮ ತಕರಾರಲ್ಲಿರೋದು ವಿಮರ್ಶಕರ ಬಗ್ಗೆ. ಈ ವಿಮರ್ಶಕ ಅನ್ನಿಸ್ಕೊಂಡವನು ಕೂಡ ಸಹೃದಯನೇ ಅಥವಾ ಸಹೃದಯನ ಆಧುನಿಕ ರೂಪಾಂತರ ಅಂತ ಪ್ರಾಯ ತಿಳ್ಕೋಬಹುದು ಅನ್ಸುತ್ತೆ. ಮತ್ತೆ ಈಗಿನ ಯಾವ ವಿಮರ್ಶಕ ಇದ್ದಾನೆ ಅಂತ ನೀವು ಭಾವಿಸ್ಕೊಂಡಿದ್ದೀರಿ, ಹೊರಗಿಂದ ಪಶ್ಚಿಮದಿಂದ ಬಂದವನು, ಅವನು ನಮ್ಮಲ್ಲಿಯೇ ಇದ್ದ. ಅಂದ್ರೆ ಕೃತಿಕಾರರ ಬಗ್ಗೆ ದೋಷಾರೋಪಣೆ ಮಾಡ್ತಾ ಅಥವಾ ಕೃತಿಗಳಲ್ಲಿನ ತಪ್ಪುಗಳನ್ನು ನಿರ್ದಾಕ್ಷಿಣ್ಯವಾಗಿ ತೋರಿಸ್ತಾ. ಉದಾಹರಣೆಗಾಗಿ ಆನಂದವರ್ಧನ ಮತ್ತೆ ಮುಂದೆ ಔಚಿತ್ಯ ಪ್ರಜ್ಞೆಯನ್ನು ಬರೆದವನು, ಇವರಿಬ್ಬರೂ ಕೂಡ ಕಾಳಿದಾಸನ ಕುಮಾರ ಸಂಭೋಗದ ಕೊನೆಯ ಏನು ಒಂದು ಸಂಭೋಗ ಸಂಧಿ ಇದೆ, ಅದು ಶುದ್ಧ ತಪ್ಪು, ಮಹಾಕಾವ್ಯದಲ್ಲಿ ಇರಬಾರ್ದಾಗಿತ್ತು. ತಂದೆ ತಾಯಿಯರ ಸಂಭೋಗವನ್ನು ಯಾರೂ ಕೂಡ ವರ್ಣಿಸಬಾರದು, ವರ್ಣಿಸಿದರೆ ಅದು ಅನೈತಿಕ, ಅನುಚಿತ ಅಂತ ಔಚಿತ್ಯಕಾರ ಹೇಳಿದ್ರೆ ಇದು ಸಂಪೂರ್ಣವಾಗಿ ಅಶ್ಲೀಲತೆಯನ್ನು ತಲುಪುತ್ತೆ ಅಂತ ಆನಂದವರ್ಧನ ಹೇಳ್ತಾನೆ. ಹೀಗೆ ಹೇಳುವಾಗ ಅವನು ವಿಮರ್ಶಕನೇ, ಸಹೃದಯನೇ, ಓದುಗನೇ ಅಥವಾ ಏನೋ ಅಲ್ವೇ. ಇದು ಒಂದು ನನಗೆ ಬಹಳ ಬೇಜಾರು ಬರುತ್ತೆ. ವಿಮರ್ಶಕ ಹೊರಗಿಂದ ಬಂದವನು ಅಂದ್ರೆ ಯಾರು, ಎಲ್ಲಿಂದ ಬಂದಿದ್ದಾನೆ? ಅಥವಾ ಅದನ್ನೇ ತೆಗೆದು ಅಭಿನವ್ ಗುಪ್ತರು ಏನು ಹೇಳ್ತಾರೆ, ನೀವು ಯಾರು ವಿಮರ್ಶಕ ಅಂತಾರೋ ಅವರನ್ನೇ ಅವನು ಗುರುತಿಸ್ತಾನ. ಅವನು ಯೇಷಾಂ ಕಾವ್ಯಾನುಶೀಲಾನಾಂ ಅಭ್ಯಾಸವಶಾತ್ ವಿಶದೀಕೃತೆ ಮನೋಮುಕುರೆ ವರ್ಣನೀಯ ತನ್ಮಯೀ ಭಾವನಾ ಯೋಗ್ಯತ ತೇ ಸಹೃದಯ ಸಂವಾದ ಭಾಜಾ. ಸಹೃದಯ ಅಂದ್ರೆ ಸಹೃದಯನೂ ಕೂಡ ತುಂಬಾ ಓದಿಕೊಂಡಿರಬೇಕು, ಕಾವ್ಯಾನುಶಾಸನಗಳು ಅವನಿಗೆ ಗೊತ್ತಿರಬೇಕು. ಎಷ್ಟು ಗೊತ್ತಿರಬೇಕು ಅಂದ್ರೆ ಅವನ ಮನಸ್ಸಿನಲ್ಲಿ ಕನ್ನಡಿಯಂತೆ ಆ ಒಂದು ಪ್ರತಿಯೊಂದು ಕಾವ್ಯವೂ ಕೂಡ ಪ್ರತಿಫಲಿಸಬೇಕು. ಆಗ ಮಾತ್ರ ಅವನು ಸಂವಾದ ಭಾಜನಾಗ್ತಾನೆ. ಇತರರೊಡೆಯಲ್ಲಿ ಸಂವಾದ ಸಾಧ್ಯವಿಲ್ಲ. ಅಂದ್ರೆ ಇವನು ವಿಮರ್ಶಕನೇ, ಲಾಕ್ಷಣಿಕನೇ, ಸಹೃದಯನೇ, ಓದುಗನೇ. ಪ್ರಾಯ ನಾವು ತುಂಬಾ ಸುಲಭ ತೀರ್ಮಾನಗಳಿಗೆ ಬಿಡ್ತೀವಿ ಅಂತ ಕಾಣಿಸುತ್ತೆ. ವಿಮರ್ಶೆ ನಮ್ಮಲ್ಲಿ ಇರಲಿಲ್ಲ, ನಮ್ಮಲ್ಲಿ ಸಹೃದಯತೆ. ಸಹೃದಯತೆಯು ವಿಮರ್ಶೆಯು ಅಥವಾ ಕಾವ್ಯ ಮೀಮಾಂಸೆಯು ಒಂದೇ ಅಥವಾ ಒಂದೇ ಕ್ರಿಯೆಯ ಬೇರೆ ಬೇರೆ ರೂಪಾಂತರಗಳು ಅಂತ ನನ್ನ ಒಂದು ನಮ್ರ ಅನಿಸಿಕೆ. ಸರ್, ನೀವು ಹೇಳ್ತಾ ಇರೋದು ಆದರ್ಶ ವಿಮರ್ಶಕನ ಸ್ವರೂಪವನ್ನು ಹೇಳ್ತಾ ಇದ್ದಾರೆ ಸರ್. ಆ ಸ್ವರೂಪನೇ ನಮ್ಗೆ ಸಿಕ್ಕಿದ್ರೆ ಪ್ರಶ್ನೆ ಇರ್ತಿರ್ಲಿಲ್ಲ, ಅದು ಸಮಸ್ಯೆ ಇರ್ತಿರ್ಲಿಲ್ಲ. ಆದರ್ಶ ಕವಿ ಇಲ್ಲ, ಆದರ್ಶ ಸಾಹಿತಿ ಇಲ್ಲ, ಆದ್ರಿಂದ ಆದರ್ಶ ವಿಮರ್ಶಕ ಇಲ್ಲ. ಇಲ್ಲ, ನನಗೆ ನಾನು ಬರೆಯೋ ಕಾಲದಲ್ಲಂತೂ ಈ ಥರದ ಪರಿಸ್ಥಿತಿ ಇರಲಿಲ್ಲ. ನನಗೆ ಗೊತ್ತಿರೋ ಹಾಗೆ, ಯಾಕಂದರೆ ನಮ್ಮನ್ನು ಬೆಳೆಸಿದ ನವ್ಯದ ಕಾಲವೇ ಆಗಿತ್ತು. ಆ ಕಾಲದಲ್ಲಿ ತುಂಬಾ ನಮಗೆ ಉದಯೋನ್ಮುಖರಿಗೆ ಆ ಕಾಲದಲ್ಲಿ ಅವ್ರನ್ನ ಗುರುತಿಸಿ ಅವ್ರನ್ನ ಬೆಳೆಸುವಂತಹ ಒಂದು ತುಂಬ ಒಳ್ಳೆಯ ಒಂದು ಕಾಲ. ಆ ಕಾಲದಲ್ಲಿ ಇವತ್ತಿಗೂ ನಾವು ಕೃತಜ್ಞಾಗಿರ್ಬೇಕಾದ ಅಡಿಗರಂಥವರು ಹೇಗೆ ಯಂಗ್ಸ್ಟರ್ಸ್ನ ಅವರೆಲ್ಲ ಪ್ರೋತ್ಸಾಹಿಸ್ತಾ ಇದ್ರು ಅನ್ನೋದಾಗಿದೆ. ನನ್ನ ಮೊದಲ ಕವಿತೆಗಳೆಲ್ಲನೂ ನನ್ನ ಕೆಳಗೆ ನನ್ನ ಒಂದು ಸಂಕಲ್ಪವು ಬರದೇ ಇದಕ್ಕೆ ಮೊದಲೇ ಅಕ್ಷರ ಹೊಸ ಕಾವ್ಯದಲ್ಲಿ ಲಂಕೇಶ್ ಅದೆಲ್ಲ ಸೇರಿಸಿ ನನ್ನ ಬಗ್ಗೆ ಬಹಳ ಉತ್ಸಾಹದ ಮಾತುಗಳನ್ನು ಆಡಿದ್ದಾರೆ. ಆಮೇಲೆ ಅದೇ ಕಾರಣಕ್ಕೆ ಅನಂತಮೂರ್ತಿ ಮತ್ತು ಲಂಕೇಶ್ ನಡುವೆ ದೊಡ್ಡ ವಾಗ್ವಾದವೇ ನಡೆದಿತ್ತು ಆ ಕಾಲದಲ್ಲಿ. ಆದರೆ ಎಷ್ಟು ಕನ್ಸ್ಟ್ರಕ್ಟಿವ್ ಆಗಿತ್ತು, ಎಷ್ಟು ಕ್ರಿಯಾತ್ಮಕ ಆಗಿನ ಇದು ವಾತಾವರಣ ಹೇಗಿತ್ತು ಅಂದ್ರೆ, ಅನಂತಮೂರ್ತಿಯವರು ಆಗ ಆ ಒಂದು ಅಭಿಪ್ರಾಯ ತಾಳಿದ್ರು. ನನ್ನನ್ನು ಡ್ಯಾಂಡಿ ಕವಿ, ಹಿಪ್ಪಿ ಕವಿ ಅಂತೆಲ್ಲ ಕರೆದು ಇಂತಿಂಥ ಬಹಳ ಲಘುವಾದನ್ನೆಲ್ಲ ನೀವು ಇಲ್ಲಿ ಪ್ರಮೋಟ್ ಮಾಡ್ತಾ ಇದ್ರಿ ಅಂತ ಲಂಕೇಶ್ ಹೇಳಿಕೊಂಡಿದ್ರು. ಆದರೆ ಅದೇ ಅನಂತಮೂರ್ತಿಯವರು ನಾನು ಟುವಟರ್ ಅನ್ನೋಂಥರ ಪದ್ಯ ಪ್ರಕಟ ಆದಾಗ ಸಾಕ್ಷಿನಲ್ಲಿ ನನಗೆ ಪತ್ರ ಬರೆದವೆ, ನಿಮ್ಮ ಪದ್ಯ ಓದಿ ನನಗೆ ತುಂಬ ಇಷ್ಟ ಆಯಿತು, ಇನ್ನೊಂದು ಆಗಲೇ ಪ್ರಜಾವಳಿ ಇನ್ನೊಂದು ಪದ್ಯ ಬರುತ್ತೆ, ಅದು ನೋಡಿ ನಾನು ನಿಮ್ಮ ಬಗ್ಗೆ ಬಹಳ ಆತುರದ ಒಂದು ಹೇಳಿಕೆಗಳನ್ನು ನಾನು ಮಾಡಿದೆ ಅಂತ ಅನಿಸ್ತಾ ಇದೆ. ನನಗೆ ಇಂಥ ಕವಿತೆಗಳನ್ನು ಭಾಳ ನನಗೆ ಇಷ್ಟ ಆಯಿತು, ನೀವು ಬೆಳೀತಾ ಇರುವಂತಹ ಕವಿ, ತುಂಬ ಸಂತೋಷ ಅಂತ. ಅಂದರೆ ವಿಮರ್ಶೆ ಆಗ ಆ ಥರದ ವಿಮರ್ಶೆ ಇತ್ತು. ಅದರಿಂದ ರಾಘವೇಂದ್ರ ಪಟೇಲ್ ಹೇಳ್ತಾ ಇರೋದು ನನಗೆ ಅಲ್ಲ, ಈಗ ನಮ್ಮ ಅನೇಕ ವಿಮರ್ಶಕರು ಅನೇಕ ರಾಜಕಾರಣದ ಅಂಶಗಳನ್ನು ಅವರು ತಮ್ಮ ವ್ಯಕ್ತಿತ್ವ ಆವಾಗ ಒಂಥರ
ಅದು ಒಟ್ಟು ಸಾಹಿತ್ಯಿಕ ವಾತಾವರಣಕ್ಕೆ ಮತ್ತು ಲೇಖಕರ ಮಧ್ಯೆ ಇರಬೇಕಾದಂತಹ ಸೌಹಾರ್ದದ ವಾತಾವರಣಕ್ಕೆ ಭಂಗ ತರುವ ರೀತಿ ಒಳಗೆ ಅನೇಕ ವಿಮರ್ಶಕರು ವರ್ತಿಸುವಂತದ್ದು. ಈಗ ಆಗಲೇ ಪ್ರಶಸ್ತಿಗಳ ಬಗ್ಗೆ ಸಾಕಷ್ಟು ಚರ್ಚೆ ನಡೀತು. ಒಬ್ಬ ವಿಮರ್ಶಕ ಒಬ್ಬ ಲೇಖಕನಿಗೆ ಫೋನ್ ಮಾಡ್ತಾನೆ, ನಾನು ನಿನಗೆ ಪ್ರಶಸ್ತಿ ಕೊಡಿಸೋದಕ್ಕೆ ನಾನು ಎಷ್ಟು ಪ್ರಯತ್ನ ಮಾಡಿದೆ, ನಾವು ಆ ಪನೆಲ್ನಲ್ಲಿ ನಾನು ಇದ್ದೆ, ನಿನ್ನ ಪರವಾಗಿ ನಾನು ಏಕಾಂಗಿಯಾಗಿ ಹೋರಾಟ ಮಾಡಿದೆ, 3 ಜನ ಬ್ರಾಹ್ಮಣರಲ್ಲಿ ಸೇರ್ಕೊಂಡು ಒಬ್ಬ ಬ್ರಾಹ್ಮಣನಿಗೆ ಆ ಪ್ರಶಸ್ತಿ ಕೊಡ್ತಿದ್ರು ಅಂತ ಹೇಳಿ ಆ ವ್ಯಕ್ತಿ ಆ ಪನೆಲ್ನಲ್ಲೇ ಇಲ್ಲ. ಪೂರ್ತಿ ಸುಳ್ಳನ್ನ, ಒಂದು ಸಂಪೂರ್ಣ ಕಪೋಲ ಕಲ್ಪಿತ ಒಂದು ಸುಳ್ಳನ್ನ ಸೃಷ್ಟಿ ಮಾಡಿ ಲೇಖಕರ ಮಧ್ಯೆ ಅದನ್ನ ಹರಡ್ತಾ ಇದ್ದೆ. ಆ ಸ್ಥಾನ ಪ್ರಶಸ್ತಿ ಕೊಡೋದಕ್ಕೆ ಆಯ್ಕೆ ಸಮಿತಿ ಇತ್ಯಾದಿ ಅದರಲ್ಲಿ ಇರೋರು ಅಂಥ ವಿಮರ್ಶಕರು ಆದಾಗೆ ಆ ಪ್ರಶಸ್ತಿಗಳ ಮೌಲ್ಯ ಏನಿರುತ್ತೆ ಮತ್ತು ನಮ್ಮ ಲೇಖಕರ ಮಧ್ಯೆ ಇರುವಂತಹ ಸೌಹಾರ್ದ ವಾತಾವರಣಕ್ಕೆ ಯಾವ ತರದ ಧಕ್ಕೆ ಆಗತ್ತೆ ಅಂತ ಅನ್ನುವಂಥದ್ದನ್ನು ನಾವು ಯೋಚಿಸಿ. ಈಗ ನನ್ನ ಪ್ರಶ್ನೆ ಇದೆ, ಈ ವಿಮರ್ಶಕ ಹೊರಗಿನವನು ಒಳಗಿನವನು ಇವೆಲ್ಲ ಬಂದಾದ್ಮೇಲೆ ಲಕ್ಷ್ಮಣರಾವ್ ಒಂದು ಒಳ್ಳೆ ಪಾಯಿಂಟ್ ಹೇಳಿದರು. ಅವರ ಕವಿತೆಯ ಸಂಕಲನ ಬರೋಕ್ ಮುಂಚೆ ಲಂಕೇಶ್ ಅದನ್ನು ಸೇರಿಸ್ಕೊಂಡ್ರು, ಅನಂತಮೂರ್ತಿ ಅದಕ್ಕೆ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ್ರು. ಆಮೇಲೆ ಮುಂಚೆನೆ ಮಾತಾಡ್ತಾ ಹೇಳಿದಾಗ ಅದೇ ಪದ್ಯನ ಇದು ಪದ್ಯವೇ ಅಲ್ಲ ಅಂತ ಹಾಮಾನಾಯಕರು ಬೈದ್ರು ಅಂತ ಕೆಲವು ಮಾತು ಹೇಳಿದರು. ಅದನ್ನು ಕೇಳಿದಾಗ ಒಂದು ಪ್ರಶ್ನೆ ನನ್ನಲ್ಲಿ ಹುಡ್ತಾ ಇದೆ ಸರ್ ತಾವು ಡಿಸೋಜ ಅವರು ಈ ಮಾತು ಉತ್ತರ ಕೊಡಬೇಕು. ಏನಂದ್ರೆ, ಯಾರೇ ವ್ಯಕ್ತಿ ಆಗಿರಲಿ, ಅಂಥ ವಿಮರ್ಶಕರೇ ಆಗಿರಲಿ, ತನ್ನ ಕಾಲದಲ್ಲಿ ಸೃಷ್ಟಿಯಾದ ಒಂದು ಕೃತಿ ನಿಜವಾಗಲೂ ಮಹತ್ವದ್ದು ಒಳ್ಳೆಯದು ಅಂತ ಹೇಳುವುದಕ್ಕೆ ಸಾಧ್ಯವೋ, ಅಥವಾ ಆ ಲೇಖಕರ ಓದುಗರು ಓದ್ತಾ ಮೆಚ್ಕೊಳ್ತಾ ಅಥವಾ ಒಂದು ಒಪಿನಿಯನ್ ಫಾರ್ಮ್ ಆಗ್ತಾ ಬಂದ ಮೇಲೆ ಫಾರ್ಮ್ ಮಾಡ್ಕೊಳ್ತಾರೋ. ಈಗ ಅನಂತಮೂರ್ತಿ ಅಂತವರು ನಿಮ್ಮ ಕವನಕ್ಕೆ ಮುಂಚೆ ಪದ್ಯವೇ ಅಲ್ಲ ಅಂತ ಹೇಳಿದವರು, ಆಮೇಲೆ ಬೆಳೀತಾ ಇರೋ ಕವಿ ಎಂದು, ಇನ್ನೊಬ್ರು ಯಾರೋ ಆಮೇಲೆ ಬರೆದ ಪದ್ಯ ಕೂಡ ಇದು ಪದ್ಯವೇ ಅಲ್ಲ ಅಂದ್ರು. ಈ ವಿಮರ್ಶೆಯಲ್ಲಿ ಕೂಡ ಬಹುಶಃ ಇದು ಬಹಳ ಡಿಫಿಕಲ್ಟ್ ಕ್ವೆಶ್ಚನ್ ಇರ್ಬೋದು. ಟೈಮ್ ಟೆಸ್ಟೆಡ್ 100 ವರ್ಷದ ಇರೋ ಪಂಪನ್ನೋ ಕುಮಾರವ್ಯಾಸನೋ ಅಥವಾ ಕುವೆಂಪುನೋ ನಾವು ವಿಮರ್ಶೆ ಮಾಡೋದು ಸುಲಭ. ಆದರೆ ವಿಮರ್ಶಕನಾಗಿ ಇವತ್ತು ಯಾವುದೋ ಒಂದು ಪುಸ್ತಕನೋ ಕಥೆನೋ ಕಾವ್ಯನೋ ನನಗೆ ತಂದುಕೊಟ್ರೆ ಇದು ನಿಜವಾಗಲೂ ಒಳ್ಳೆಯದಲ್ವಾ ಯಾಕೆ ಅಂತ ಹೇಳೋದು ಬಹಳ ಕಷ್ಟದ ಕೆಲಸ ಅಂತ ಅನ್ಸುತ್ತೆ. ವಿಮರ್ಶಕರಾಗಿ ನಾವೆಲ್ಲ ಎದುರಿಸುವ ಕಷ್ಟವೇ ಇದು. ಸೊ ನಿಮ್ಮ ಅನುಭವ ನೀವು ಹೇಳಿದ್ರಿ, ಇದರಿಂದ ಏನನ್ಸುತ್ತೆ, ವಿಮರ್ಶೆ ಕೂಡ ತೀರಾ ಸೈಂಟಿಫಿಕ್ ಅಂತ ಏನಲ್ಲ, ವಿಮರ್ಶಕರಲ್ಲೂ ಕೂಡ ಆ ತೊಂದರೆ ಅನುಭವಿಸ್ತಾ ಇರೋರು ಇರಬಹುದು. ಅಂದ್ರೆ ಹೌ ಟು ಜಡ್ಜ್ಮೆಂಟಲ್ ವಿಮರ್ಶೆ ಮುಖ್ಯ ಕೆಲಸ ಅನ್ನೋದ್ರೆ ಹೌ ಟು ಜಡ್ಜ್ ಗೊತ್ತಿಲ್ಲ. ಅದು ನಿಜವಾಗ್ಲೂ ಯಾವ ವಿಮರ್ಶಕರು ಗೊತ್ತಿಲ್ಲ ಅಂತ ಅನ್ಸುತ್ತೆ. ಒಂದ್ ಸ್ವಲ್ಪ ಒಂದು ಒಪಿನಿಯನ್ ಫಾರ್ಮ್ ಆದ್ಮೇಲೆ ಮಾತಾಡೋದು ಸರಿ. ಅಂತ ವಿಮರ್ಶಕರು ಆದರ್ಶ ವಿಮರ್ಶಕರು ಅನ್ನೋದಾದ್ರೆ ಬಹಳ ಕಷ್ಟ. ಸೊ ಈಗ ನನ್ನ ಇದನ್ನ ಇಟ್ಕೊಂಡು ಪ್ರಶ್ನೆ ಅಂತಂದ್ರೆ, ಈಗ ನೀವು ಗೋಪಿ ಮತ್ತು ಗಾಂಡಿಲಿನ ಬರೆದ್ರಿ, ಆಮೇಲೆ ಹಾಡಾಯ್ತು, ಡಿಸೋಜ ಅವ್ರ ಕಥೆಗಳನ್ನಂತೂ ನಾವು ಹೈಸ್ಕೂಲ್ನಿಂದ ಬಂದಾಗಿಂದ ಓದ್ಕೊಳ್ತಾನೆ ಬೆಳೆದವರು, ಪ್ರಜಾವಾಣಿಯಲ್ಲಿ ಅಲ್ಲಿ ಇಲ್ಲ. ಈ ಬಹಳಷ್ಟು ಜನ ಓದುಗರು ವಿಮರ್ಶಕರು ಅಲ್ಲದೆ ಇರ್ಬೋದು, ವಿಮರ್ಶೆ ಮಾಡದೇ ಇರ್ಬೋದು, ಬಟ್ ಅವರು ನಿಮ್ಮ ಬಗ್ಗೆ ಒಪಿನಿಯನ್ ಫಾರ್ಮ್ ಮಾಡ್ಕೊಂಡಿರೋ, ಅದರಿಂದ ನಿಮ್ಗೆ ಹೆಚ್ಚು ಲಾಭ ಆಗಿದೆಯೋ ಅಥವಾ ಅನಿವಾರ್ಯವಾಗಿ ಪೂರ್ವಾಗ್ರಹಗಳನ್ನ ಮೀರಲಾಗದ ವಿಮರ್ಶಕರಿಂದ ಹೆಚ್ಚು ಲಾಭ ಆಗಿದೆ? ನಾನು ಹೇಳೋದಾದ್ರೆ, ನನ್ನ ಕಥೆಗಳನ್ನು ಮೊದಲು ಓದುಗರೆ ವಿಮರ್ಶಕರ ತನಕ ನನ್ನ ಕಥೆಗಳು ಬಹಳ ನಂತರ ಹೋಗ್ತಾ ಇರ್ತಾರೆ. ಓದಿದ ತಕ್ಷಣ ಅವರು ಫೋನ್ ಮಾಡ್ತಾರೆ, ಪತ್ರಗಳನ್ನು ಬರೀತಾರೆ, ಪತ್ರಿಕೆಗೆ ಬರೀತಾರೆ, ಪ್ರಕಾಶಕರಿಗೆ ಬರೀತಾರೆ, ಅವರಿಗೆಲ್ಲ ಅವರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾರೆ. ಹೀಗಾಗಿ ನನಗೆ ಲಾಭ ಆಗಿರೋದು ಹೆಚ್ಚಾಗಿ ಓದುಗರಿಗೆ. ನನ್ನ ಕೃತಿಗಳು ನಂತರ ಇಲ್ಲಿ ಮತ್ತೊಂದು ವಿಚಿತ್ರ ಇದೆ, ನಮ್ಮಲ್ಲಿ 3 ವರ್ಗದ ವಿಮರ್ಶಕರಿದ್ದಾರೆ. ಒಂದು ವರ್ಗದ ವಿಮರ್ಶಕರು ಪತ್ರಿಕೆಯನ್ನು ನೇಮಿಸಿಕೊಂಡಿರುವಂತಹ ವಿಮರ್ಶಕರು. 2ನೇ ವರ್ಗದ ವಿಮರ್ಶಕರು ಯಾರಿದ್ದಾರೆ, ಅವರಿಗೆ ಬೇಕಾದ ಲೇಖಕನ ಒಂದು ಪುಸ್ತಕ ಹೊರಬಂದ ತಕ್ಷಣ ಆತುರವಾಗಿ ಆ ಪುಸ್ತಕವನ್ನು ಕೊಂಡುಕೊಂಡು ಇಸಿಕೊಂಡು ಅದ್ರ ಬಗ್ಗೆ ವಿಮರ್ಶೆಯನ್ನು ಬರೆಯೋರು 2ನೇ ವರ್ಗದ ಲೇಖಕರು. ಕನ್ನಡ ಸಾಹಿತ್ಯದಲ್ಲಿ ಒಂದು ಉತ್ತಮ ಕೃತಿ ಬಂದಿದೆ, ಇದನ್ನ ಎಲ್ಲರೂ ಓದಬೇಕು, ಇದು ಒಳ್ಳೆಯ ಕೃತಿ ಅನ್ನುವುದನ್ನ ತಾವೇ ಸ್ವಯಂ ನಿರ್ಧಾರ ಮಾಡಿ ಲೇಖಕರುಗಳನ್ನು ಬರೆಯುವ ಮೂಲಕ ವಿಮರ್ಶೆ ಮಾಡುವ ಮೂಲಕ ಪತ್ರಿಕೆಗೆ ಆ ವಿಷಯವನ್ನು ತಿಳಿಸೋದು, ಸಾಹಿತ್ಯ ಪ್ರಪಂಚಕ್ಕೆ ಆ ವಿಷಯವನ್ನು ತಿಳಿಸೋದು. ಈ 3 ವರ್ಗದ ವಿಮರ್ಶಕರು ನಮ್ಮಲ್ಲಿದ್ದಾರೆ. ಈ 3 ವರ್ಗದವರಲ್ಲಿ 2ನೇ ವರ್ಗದವರು ಯಾರೂ ನನ್ನ ಪುಸ್ತಕಗಳನ್ನು ಮುಟ್ಟೋದಿಲ್ಲ, ಯಾಕೆಂದ್ರೆ ನಾನು ಅವ್ರಿಗೆ ಪುಸ್ತಕ ಕಳಿಸೋದಿಲ್ಲ. ಬರೀ ನನಗೆ ಹೊಗಳೋದ್ರಿಂದ ಅವರಿಗೆ ಲಾಭ ಬಿಡಲಿಲ್ಲ. ಆದರೆ 1ನೇ ವರ್ಗದ ವಿಮರ್ಶಕರಿಗೆ ನಾನು ಪತ್ರಿಕೆಗಳಿಗೆ ಪುಸ್ತಕಗಳನ್ನು ವಿಮರ್ಶೆಗೋಸ್ಕರ ಕಳಿಸೋದಿಲ್ಲ. ಆದರೆ 3ನೇ ವರ್ಗದ ವಿಮರ್ಶಕರು ಯಾರಿದ್ದಾರೆ, ಅವರು ನನ್ನ ಕಥೆಗಳ ಬಗ್ಗೆ, ನನ್ನ ಕಾದಂಬರಿಗಳ ಬಗ್ಗೆ ಬಹಳ ಒಳ್ಳೊಳ್ಳೆಯ ಮಾತುಗಳನ್ನು ಬರೆದಿದ್ದಾರೆ. ಯಾವಾಗ ಬರೆದಿದ್ದಾರೆ, ನಾನು ವಸೂಲಿ ಬಾಜಿ ಮಾಡಿ ಆ ಮಾತುಗಳನ್ನು ಬರ್ಸ್ಕೊಂಡಿಲ್ಲ, ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಪ್ರಭಾವ ಹಾಕಿ ನಾನು ಆ ಮಾತುಗಳನ್ನು ಬರ್ಸ್ಕೊಂಡಿಲ್ಲ. ಸ್ವಯಂ ಅವರಿಗೆ
ಇದು ಒಂದು ಒಳ್ಳೆಯ ಪುಸ್ತಕ ಅಂತ ಅನಿಸಿದೆ. ಅವರೆಲ್ಲ ಒಂದು ಕಡೆ ಆ ಮಾತನ್ನು ಹೇಳಿದ್ದಾರೆ. ಹಾಗೆ ಹೇಳಿದ ಮಾತು ಕೊನೆಗೆ ನನಗೆ ಇದು ತಲುಪಿದೆ. ಹೀಗಾಗಿ ನಾನು ಭರವಸೆ ಇಟ್ಟಿರೋದು ನಂಬೋದು ಈ 3ನೇ ವರ್ಗದ ವಿಮರ್ಶಕರ ಮೇಲೆ ಮತ್ತು ಓದುಗವರು. ಇದೇ ಸಂದರ್ಭದಲ್ಲಿ ಮತ್ತೊಂದು ಮಾತು ಹೇಳ್ಬೇಕು. ನಾನು ಆಲಾಕೃಷ್ಣ ಕಥಾಕುಂಜ ಅಂತ ಒಂದು ಪತ್ರಿಕೆ ಮಾಡ್ತಾ ಇದ್ದೆ. ಆ ಕಥಾಕುಂಜ ಪತ್ರಿಕೆಯಲ್ಲಿ ಆ ತಿಂಗಳಲ್ಲಿ ಪ್ರಕಟವಾದಂತಹ ಎಲ್ಲ ಕಥೆಗಳನ್ನು ಅವರು ವಿಮರ್ಶೆ ಮಾಡ್ತಾ ಇದ್ರು. ಕಥೆಗಾರ ಕೊನೆಗೆ ಎಲ್ಲೇ ಶೇಷಗಿರಾಯರು ಈ ಕೆಲಸವನ್ನು ಮುಂದುವರಿಸಿದ್ರು. ಎಲ್ಲೇ ಶೇಷಗಿರಾಯರೇ ಕೆಲವು ಪತ್ರಿಕೆಗಳು ಕೊಂಡ್ಕೊಂಡು ಪತ್ರಿಕೆಗಳಲ್ಲಿ ಬಂದಂತ ಕಥೆಗಳ ವಿಮರ್ಶೆಯನ್ನು ಎಲ್ಲೇ ಶೇಷಗಿರಾಯ ಬರೀತಾ ಇದ್ರು. ಆ ಕಥೆಯ ವಿಮರ್ಶೆಯನ್ನು ಓದಿದ ಯಾರೂ ಕೂಡ ಮನಸ್ಸು ನೋವು ಮಾಡ್ಕೊಳ್ಳಿಲ್ಲ, ಬೇಸರ ಪಡ್ಕೊಳ್ಳಿಲ್ಲ. ಎಲ್ಲೇ ಶೇಷಗಿರಾಯರಿಗೆ ಬೈಲಿ. ಯಾಕೆ ಅಂತಂದ್ರೆ ಆ ವಿಮರ್ಶೆ ಹಾಗಿರ್ತಾ ಇತ್ತು. ಒಂದು ಮಗುನ ಕೈ ಹಿಡಿದು ನಡೆಸುವ ರೀತಿಯಲ್ಲಿ ಆನಕೃಷ್ಣರಾಯರು ಮಾತ್ರ ಮತ್ತು ಎಲ್ಲ ಶೇಷಗಿರಾಯರು ಆ ಕೆಲಸವನ್ನು ಮಾಡ್ತಾ ಇದ್ರು. ಅಂಥ ವಿಮರ್ಶಕರು ನಮಗೆ ಬೇಕು ಅಂತ ನಾನು ಹೇಳ್ತೀನಿ. ನಿಮ್ಮ ಮೂಲ ಪ್ರಶ್ನೆ ಏನು ಅಂತಂದ್ರೆ, ತನ್ನ ಕಾಲದಲ್ಲಿ ಬರ್ತಾ ಇರುವಂತಹ ಒಂದು ಕೃತಿ ಇದು ಒಳ್ಳೆಯದು ಅಲ್ವೋ ಅಂತನ್ನುವಂಥದ್ದನ್ನ ಗುರುತಿಸೋದು ಕಷ್ಟ ಅಂತನ್ನುವಂಥ ಒಂದು ಮಾತನ್ನು ಹೇಳಿದ್ರಿ ನೀವು. ನನಗನ್ಸೋದು ವಿಮರ್ಶೆ 2 ನೆಲೆ ಒಳಗೆ ನಡೀತಾ ಇರ್ತದೆ. ಒಂದು ದೀರ್ಘಕಾಲೀನ ಒಂದು ದೃಷ್ಟಿಕೋನ ಇಟ್ಕೊಂಡು, ಪ್ರಜ್ಞೆಯನ್ನು ಇಟ್ಕೊಂಡು ಸಾಹಿತ್ಯ ಕೃತಿಯ ಮೌಲ್ಯವನ್ನು ನಿರ್ಧರಿಸುವಂಥದ್ದು. ಅದು ಸಮಕಾಲೀನವಾಗಿ ಬೇರೆ ಕೃತಿಗಳ ಜೊತೆಗೆ ಅದನ್ನು ಹೋಲಿಸದೇನೆ ಒಟ್ಟು ಅದರಲ್ಲಿರುವಂಥ ಮೌಲ್ಯವನ್ನು ಪರಿಗಣಿಸಿ ನಿರ್ಧರಿಸುವಂಥದ್ದು. ಇದು ಒಳ್ಳೇದು ಹೌದು ಅಲ್ಲೋ ಅನ್ನುವಂಥದ್ದು. ಇನ್ನೊಂದು ತರತಮ ರೀತಿಯೊಳಗೆ ಆ ಸಂದರ್ಭದಲ್ಲಿ ಬಂದಿರುವಂಥ, ಈಗ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಕೊಡುವ ಹಾಗೆ ಒಂದು 10 ಕೃತಿ ಬಂದಿರ್ತಾವೆ. ಆ 10 ಕೃತಿಗಳಲ್ಲಿ ಯಾವುದು ಒಳ್ಳೆಯದು ಅಂತ ಹೇಳಿ ಅದನ್ನು ಹೋಲಿಸಿ ಹೇಳುವಂಥದ್ದು, ಆ ರೀತಿಯ ವಿಮರ್ಶೆ ಕೂಡ ನಡೀತದೆ. 2 ನೆಲೆ ಒಳಗೆ ವಿಮರ್ಶೆ ಯಾವಾಗಲೂ ನಡೀತಾ ಇರುತ್ತೆ. ಮತ್ತು ಒಬ್ಬ ವಿಮರ್ಶಕ ಒಂದು ಕೃತಿ ಒಳ್ಳೇದು ಹೌದು ಅಲ್ಲೋ ಅನ್ನುವಂತಹ ಮಾತನ್ನ ಹೇಳೋದಕ್ಕೆ, ಸಮಕಾಲೀನ ಕೃತಿಯನ್ನು ಕೂಡ ಅದು ಒಳ್ಳೇದು ಹೌದು ಅಲ್ಲೋ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನನಗಂತ. ನನಗಂತೂ ನನ್ನ ಅನುಭವದ ಹಿನ್ನೆಲೆಯಲ್ಲಿ ಹೇಳೋದಾದರೆ, ಒಬ್ಬ ಕವಿಗೆ ಅದರಲ್ಲೂ ಬಹಳ ಮುಖ್ಯವಾಗಿ ಅವರಿಗೆ ಬಹಳ ದೊಡ್ಡ ಒಂದು ಆತ್ಮವಿಶ್ವಾಸ ಮಾಡಬೇಕಾಗಿದೆ. ಆ ಕಾಲದಲ್ಲಿ ಅವ್ರು ದಾರಿ ತೋರಿಸಂತ ಮಾರ್ಗದರ್ಶನ ಮಾಡಿದ ಹಿರಿಯರು ಇರ್ತಾರಲ್ಲ, ಅಂಥವ್ರು ಗಮನಿಸಿದಾಗ ಅಂಥವರು ಅವ್ರ ಕೈ ಹಿಡಿದಾಗಿ ಹೇಳಿದರು. ಸೊ ಆ ಕಾಲ ನಾನು ಅದಕ್ಕೆ ಇವತ್ತು ನಾನು ಜ್ಞಾಪಿಸ್ಕೊಳ್ಳೋದು. ಯಾಕಂದರೆ ಆ ಕಾಲ ನಿಜಕ್ಕೂ ಚೆನ್ನಾಗಿತ್ತು ಅಂತದ್ದು. ಎಲ್ಲ ನನ್ನ ಒಬ್ಬರಿಗೆ ಅಂತಲ್ಲ, ಎಷ್ಟೊಂದು ಜನ ಯಂಗ್ಸ್ಟರ್ಸ್ ಆಗ ಸಂಕ್ರಮಣ ಬರ್ತಾಯಿತ್ತು. ನನ್ನ ಮೊಟ್ಟ ಮೊದಲ ಕವಿತೆಗಳು ಪ್ರಕಟ ಆಗಿ ಸಂಕ್ರಮಣದ ತ್ರಿಮೂರ್ತಿಗಳಿದೆ. ಸೊ ಆ ಸಂಕ್ರಮಣ ಇತ್ತು, ಸಾಕ್ಷಿ ಇತ್ತು ಆ ಕಾಲಕ್ಕೆ. ಮತ್ತು ನಮ್ಮನ್ನು ಎಲ್ಲ ಎಷ್ಟೊಂದು ಇದರಿಂದ ಆ ಕಾಲದಲ್ಲಿ ಈ ಅಡಿಗರಾಗ್ಬೋದು, ಆಮೇಲೆ ಇವನ್ನ ಅನಂತಮೂರ್ತಿಯವ್ರನ್ನ ಮೊದಲೇ ಹೇಳಿದ ಹಾಗೆ ಅಷ್ಟೊಂದು. ಆಮೇಲೆ ನನ್ನ ಲಿಲ್ಲಿಪುಟ ಅಂಬಳಕ್ಕೆ ಅವರೇ ಒಂದು ನುಡಿ ಬರೋದು ಕೂಡ. ಆ ಕಾಲವೇ ಹಾಮನಾಯಕರು ಆ ಕೆಲ ನನ್ನ ಟುವಟಾರ ಪದ್ಯ ಟುವಟಾರ ಸಂಕಲನದ ಬಗ್ಗೆ ವಿಮರ್ಶೆ ಮಾಡ್ತಾ ಅವರು ಗ್ರಂಥಲೋಕಕ್ಕೆ ಮಾಡಿದರು. ಅದರಲ್ಲಿ ಟುವಟಾರ ಪದ್ಯವನ್ನು ಪೂರ್ತಿ ಒಂದು ಪ್ಯಾರಾಗ್ರಾಫ್ ಕೊಟ್ಬಿಟ್ಟು, ಇದು ವೈಜ್ಞಾನಿಕ ಲೇಖನವಲ್ಲ, ಇದು ಒಂದು ಕವಿತೆ ಅಂತ ಲಕ್ಷ್ಮಣರಾಯರು ಬರ್ತಿದ್ದಾರೆ. ಕೊನೆಯಲ್ಲಿ ಜೈ ಹಿಂದ್ ಅಂತ ಒಂದು ಸೇರಿಸಿ ಅಂತ ಟೀಕೆ ಮಾಡಿದರು. ಆಗ ಗೋಪಾಲಕೃಷ್ಣ ಅಡಿಗರು ಅದಕ್ಕೆ ಅದು ಹೇಗೆ ಒಳ್ಳೆ ಪದ್ಯ ಅನ್ನೋದನ್ನೇ ಒಂದು ಲೇಖನ ಬರೋದು, ಅದನ್ನು ಅವರ ಆಕಾಶವಾಣಿಯಲ್ಲಿ. ಅಂದರೆ ಈ ರೀತಿಯ ಕಾಳಜಿಯನ್ನು ವಹಿಸ್ತಾನೆ. ಅದು ನನಗೆ ನನ್ನ ವೈಯಕ್ತಿಕ ಅನುಭವ ಇದುವರೆಗೂ ಕೂಡ ಕನ್ನಡದ ವಿಮರ್ಶಾ ಲೋಕದಲ್ಲಿ ಈಗಿನ ರಾಜಕೀಯ ನನಗೆ ಅರ್ಥ ಆಗ್ತಿಲ್ಲ. ಆದರೆ ನನಗಂತೂ ಸ್ವಂತ ನನ್ನನ್ನು ಬೆಳೆಸಿರೋದೇ ಅತ್ಯುತ್ತಮ ವಿಮರ್ಶನ ಪ್ರಜ್ಞೆ ಕನ್ನಡದಲ್ಲಿರುವಂಥ ರೀತಿ. ಎಷ್ಟೊಂದು ಜನ ಇಲ್ಲೇ ನಾನು ಎದುರಿಗಿದ್ದಾರೆ. ಕಿರಡಿಯವರು ಇರ್ಬೋದು, ಅಶೋಕ ಇರ್ಬೋದು, HSV ಇರ್ಬೋದು, ನರನ್, ಎಲ್ಲರೂ ನನ್ನ ಮಟ್ಟಿಗೆ ನನ್ನನ್ನು ನಿಜವಾಗೂ ಬೆಳೆಸಿರೋದು ಈ ಕನ್ನಡದ ವಿಮರ್ಶಾ ಲೋಕ. ಅಂದರೆ ಓದುಗರನ್ನ ಹೇಳಲ್ಲ, ಓದುಗರು ಕೂಡ ಎಲ್ಲ ಓದುಗರು ಕೂಡ ಒಂದು ರೀತಿಯಲ್ಲಿ ಇದರಿಂದ ಗೈಡ್ ಆಗ್ತದೆ ಅನ್ನೋ ಕಾರಣ. ಹಾಗಾಗಿ ನಾನಂತೂ ನಮ್ಮ ಕನ್ನಡದ ವಿಮರ್ಶಾ ಲೋಕಕ್ಕೆ ಆ ರೀತಿ ರಾಜಕೀಯದ ಒಂದು ರೋಗ ಬಂದಿದೆ ನನಗೆ. ಒಂದು ಕುತೂಹಲದ ಪ್ರಶ್ನೆ. ಈಗ ನೀವು ಒಂದು ಕವಿತೆ ಬರೀತೀರಿ, ಇವರು ಕಥೆ ಬರೀತಾರೆ. ಕಥೆ ಬರೆದ ಆದ್ಮೇಲೆ ವಿಮರ್ಶೆ ಏನೋ ಬರುತ್ತೆ. ಅದು ಬರೆದ ಆದ ನಂತರ ಬರೋ ಮೆಚ್ಚುಗೆ ಅಥವಾ ವಿಮರ್ಶೆ, ಅದರಿಂದ ನಿಮಗೇನು ಲಾಭ? ಅಥವಾ ವಿಮರ್ಶೆ ಬಗ್ಗೆ ಕೇಳೋ ಪ್ರಶ್ನೆ ಇರ್ಬೋದು. ಕತೆ ಬರೆದ ಆಗ್ಬಿಟ್ಟ ಮೇಲೆ ಚೆನ್ನಾಗಿದ್ರಿರುತ್ತೆ, ಇಲ್ಲಿದ್ರಿಲ್ಲ. ನಮಗೆ GH ನಾಯ್ಕರು ಒಂದು ಸರ್ತಿ ಕ್ಲಾಸಲ್ಲಿ ಪಾಠ ಮಾಡ್ತಾ ಒಂದು ಬಹಳ ಒಳ್ಳೆ ಮಾತು ಹೇಳಿತ್ತು. ಒಬ್ಬ ಕವಿ ತನ್ನ ಕೈಯಲ್ಲಿ ಆದಷ್ಟು ಬರೀತಾನಪ್ಪ, ಅದು ಚೆನ್ನಾಗಿದೆ ಅಷ್ಟ್ಯಾಕೆ ಮಹತ್ವದ ತಲೆ ಕೆಡಿಸ್ಕೊಳ್ತೀರಿ ಅಂತ ಒಂದು ಸರ್ತಿ ಕೇಳಿದರು. ನೀವು ಬರೆದ ಆದ ಮೇಲೆ ಮಾಡುವ ವಿಮರ್ಶೆ ನಿಮ್ಮ ಮೇಲೆ ಏನಾದ್ರು ಪ್ರಭಾವ ಬೀರುತ್ತಾ? ನೀವೊಂದು ಕೃತಿಯ ನಂತರ, ಕೃತಿ ಪ್ರಕಟವಾದ ನಂತರ ಬಂದ ವಿಮರ್ಶೆ, ವಿಶ್ಲೇಷಣಾತ್ಮಕ ವಿಮರ್ಶೆ ನಿಮಗೆ ಲಾಭ ಅನಿಸಿದೆಯಾ ಅಥವಾ
ನಿಮ್ಮನ್ನು ಬದಲಾಯಿಸ್ಕೊಡೋ ಹಂಗೆ ಮಾಡಿದೆಯಾ? ಹ್ಯಾಸ್ ಇಟ್ ಅಫೆಕ್ಟೆಡ್ ಯು? ಖಂಡಿತವಾಗಿ ಲಾಭ ಆಗಿದೆ. ಯಾಕಂದರೆ ಯಾವ ಈಗ ನನ್ನದೇ ಉದಾಹರಣೆ ನೋಡಿ, ನನ್ನ ಗೋಬಿ ಉದಾಹರಣೆನ ಬಂತು, ನಂತರ ಟೊಮಟಾರ ಬಂದಾಗ ಅದರ ಬಗ್ಗೆ ಒಂದು ವಿಮರ್ಶೆಯಲ್ಲಿ ಇವರು ಇನ್ನೂ ಆ ಒಂದು ನೆಲೆಯಿಂದ ಆಚೆ ಹೋಗಿಲ್ಲ, ಬೆಳೆದಿಲ್ಲ ಅಂತ ಅದರಲ್ಲಿ ತೋರಿಸಿದಾಗ ಸೊ ಅದನ್ನು ಮೀರೋದಕ್ಕೆ ಅಂತ ಬೆಳೆಯೋದಕ್ಕೆ ಕೂಡ ಇಂಥ ವಿಮರ್ಶೆಯಿಂದ ತುಂಬಾ ನಮಗೆ ಅನುಕೂಲ ಆಗಿದೆ. ಅದೇ ಒಳ್ಳೆಯ ಸದುದ್ದೇಶದಿಂದ ಅಂತ ಎಲ್ಲ ವಿಮರ್ಶೆಗಳಿಗೂ ಕೂಡ ಒಬ್ಬ ಕವಿತೆಯಲ್ಲಿ ಖಂಡಿತವಾಗಿಯೂ ಅವರಿಂದ ಅಶೋಕ ಇಲ್ಲಿದ್ದಾರೆ. ಅಶೋಕ ಆಕ್ಚುಲಾಗಿ ನನ್ನ ಲಿಲಿಪುಟ್ಟಿ ಹಂಬಳ ಸಂಕಲನ ಬಂದಾಗ ಅದ್ರ ಬಗ್ಗೆ ಭಾಳ ವಿಮರ್ಶಕ, ಭಾಳ ಆಬ್ಜೆಕ್ಟಿವ್ ಆಗಿ ಅದ್ರ ಬಗ್ಗೆ ಬರ್ತಾ ಅದನ್ನು ಬರೆದಿದ್ದರಿಂದ ನಾನು ಎಷ್ಟೋ ಅದರಿಂದ ನಾನು ಕಲ್ತ್ಕೊಂಡಿದ್ದಾಯಿತು, ಅದರಿಂದ ಬೆಳೆಯೋದಕ್ಕೆ ನನಗೆ ಅನುಕೂಲ ಆಯಿತು. ಅದರಿಂದ ಎಂದೂ ನಮ್ಮ ನಡುವಿನ ಸಂಬಂಧಕ್ಕೆ ಅದೆಂದೂ ಬಾಧಕವಾಗುವುದಿಲ್ಲ. ಅಂದರೆ ಬಹಳ ವಸ್ತುನಿಷ್ಠವಾಗಿ ವಿಮರ್ಶೆ ಮಾಡ್ತಾ ಅಂತ ಕಾಲ ಆಗ ಇತ್ತು ಅಂತ ಇದು ಕೂಡ ಎಸ್ ದಿವಾಕರ್ ಅವರು. ಪ್ರಶ್ನೆ ಅಲ್ಲ ಇದು ನನ್ನ ಅನುಮಾನದ ಬಗ್ಗೆ ಮಾತಾಡ್ತಾರೆ. ನಾನು ಒಬ್ಬ ಲೇಖಕನಾದ್ರಿಂದ ಇದು ನನ್ನ ಕಾಣೋದು ಓದಿಗೆ ಸಂಬಂಧಿಸಿದೆ. ನನಗನ್ಸುತ್ತೆ ಒಬ್ಬ ಲೇಖಕನಿಗೆ ಅವನ ನಿಜವಾದ ಓದುಗ ಯಾರು ಅಂತ ಬಹುಶಃ ಗೊತ್ತಾಗೋದಿಲ್ಲ. ಇದಕ್ಕೆ ಪೂರಕವಾಗಿ ಒಂದು ಪ್ರಸಂಗವನ್ನು ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅರ್ಜೆಂಟೀನಾದ ಲೇಖಕ ಬೋರ್ಹೆಸ್ ಅಂತ ಅವನೊಂದು ಕಡೆ ಬರೀತಾನೆ. ಅವನೊಂದು ಪುಸ್ತಕವನ್ನ, ಅವನ ಮೊದಲ ಕಥಾ ಸಂಗ್ರಹವನ್ನ ಯಾರು ಪ್ರಕಾಶಿಸಿದೆ ಅವನೇ ಪ್ರಿಂಟ್ ಮಾಡಿದ್ನು. ಪ್ರಿಂಟ್ ಮಾಡಿದ್ಮೇಲೆ 1 ವರ್ಷ ಆದ್ಮೇಲೆ ಸ್ಟಾಕ್ ಟೇಕಿಂಗ್ ತಗೊಂಡವಾಗ ಎಷ್ಟು ಖರ್ಚಾಗಿತ್ತು ಅಂತಂದ್ರೆ 1,000 ಪ್ರತಿನಲ್ಲಿ 37 ಕಾಪಿ ಖರ್ಚಾಗಿತ್ತು ಅಂತ. ಅವನು ಹೇಳ್ತಾನೆ ಅದಕ್ಕೆ 37 ಇದೆಯಲ್ಲ, ಇಟ್ಸ್ ಅನ್ ಇನ್ಫಿನಿಟ್ ನಂಬರ್ ಅಂತ. ಯಾಕೆಂದ್ರೆ 37 ಜನ ಓದುಗರು ಅಂತಂತಂದ್ರೆ ಬ್ಯೂನಸ್ ಐರಿಸ್ ನಗರದಲ್ಲಿ 37 ಜನ ಯಾವ್ಯಾವ ಬೀದಿಗಳಲ್ಲಿದ್ದಾರೆ, ಯಾವ ಮನೆಗಳಲ್ಲಿದ್ದಾರೆ, ಯಾವ ಭಾಷೆ ಮಾತಾಡ್ತಾ ಇದ್ದಾರೆ, ಎಂತ ಜೀವನ ಶೈಲಿ ಇದೆ ಅಂತ ತಿಳ್ಕೊಳಕ್ಕಾಗೋದಿಲ್ಲ. 7 ಜನ ಕೊಂಡ್ಕೊಂಡಿದ್ರೆ ನಂಗೆ ತುಂಬಾ ಸಂತೋಷ ಆಗ್ತಿತ್ತು. ನಮ್ಮ ಪರಿಸ್ಥಿತಿ ಏನು ಅಂತಂದ್ರೆ, ನಾನು ಲೇಖಕನಾಗ ಅನುಭವಿಸೋದು ಕೂಡ ಅಂತಂದ್ರೆ, ನಾನು ಕೂಡ ಬರೆಯೋಕೆ ಕೂತ್ಕೊಂಡಾಗ ನಾನು ಖಂಡಿತ ಒಪ್ಕೊಳ್ತೇನೆ ನಾನು ಇನ್ನೊಬ್ಬರಿಗಾಸ್ತು ಬರೀತಾ ಇದ್ದೇನೆ ಅಂತ. ಆದರೆ ನನ್ನ ಓದುಗರು ಯಾರು ಅಂತಂದ್ರೆ ನನ್ನ ಸಮಕಾಲೀನ ಲೇಖಕರು, ನನಗೆ ಗೊತ್ತಿರುವಂಥ ವಿಮರ್ಶಕರು, ಇಂಥವ್ರು ಓದಿದ್ರೆ ಸಾಕು ಅಂತ. ಆದರೆ ಇವ್ರು ಯಾರೂ ಕೂಡ ನನ್ನ ಪುಸ್ತಕಗಳನ್ನ ತಗೊಳ್ಳಲ್ಲ ಅಂತ ನನಗೆ ಗೊತ್ತು, ಕೊಂಡ್ಕೊಳ್ಳೋರಲ್ಲ, ಯಾಕೆಂದ್ರೆ ನಾನೇ ಕೊಟ್ಟಿರ್ತೀನಿ. ಆದರೆ ಕೊಂಡ್ಕೊಂಡು ಓದೋನಿರ್ತಾನಲ್ಲ, ಅದು ಬಹುಶಃ ಲೇಖಕನಿಗೆ ಸಿಗೋದೇ ಇಲ್ಲ. 10 ಜನ ನಿಜವಾದ ಲೇಖಕರು, ಓದುಗರು ಒಬ್ಬ ಲೇಖಕನಿಗೆ ಸಿಕ್ಕಿದ್ರೆ ಅವನು ಮಹಾ ಪುಣ್ಯವಂತ ಅಂತ ನನಗೆ ಅನಿಸಿದ್ದಿದೆ. ಓದುಗರನ್ನು ನಾವು ಯಾರನ್ನಂತ ಕಣಿಸ್ತೀವಿ? ನೀವು ಒಂದು ಸಂಗೀತ ಕಚೇರಿಗೆ ಸೇರಿ, ಸಂಗೀತ ಕಚೇರಿಗೆ ಅವನು ಹಾಡುವಾಗ ಎದುರಿಗೆ ಆಡಿಯನ್ಸ್ ಇದ್ದಾರೆ, ಅವ್ರು ಹೇಗೆ ಪ್ರತಿಕ್ರಿಯೆ ಅಂತ. ನಾಟಕದಲ್ಲಿ ಎದುರಿಗೆ ಆಡಿಯನ್ಸ್ ಇದ್ದಾರೆ, ಸಿನಿಮಾದಲ್ಲಿ ಆಡಿಯನ್ಸ್ ಇದ್ದಾರೆ. ಒಬ್ಬ ಲೇಖಕ ಏಕಾಂತದಲ್ಲಿ ಕೂತ್ಕೊಂಡು ಬರೀ ಒಬ್ಬ ಲೇಖಕರಿಗೆ ಅವನು ಓದುಗ ಅಂತ ಗೊತ್ತಾಗೋದು ಹೇಗೆ? ನಮ್ಗೆ ಗೊತ್ತಾಗೋದು ಓದುಗ ಅಂತ ತಿಳ್ಕೊಂಡಿರೋರು ಸಹ ಲೇಖಕರು, ನಮ್ಮ ಸ್ನೇಹಿತರು ಮತ್ತು ವಿಮರ್ಶಕರು ಅಲ್ಲ. ಇದಕ್ಕೆ ನನ್ನ ಸಹಮತ ಇಲ್ಲ. ಯಾಕೆ ಅಂತಂದ್ರೆ ಈಗ ನನ್ನ ಓದುಗರು ಯಾರು ಅನ್ನೋದು ನನಗೆ ಗೊತ್ತಿದೆ. ಈಗ ನಮ್ಮ ಪತ್ರಿಕೆಗಳಲ್ಲಿ ಫಸ್ಟ್ 10 ಅಂತ ಒಂದು ಲಿಸ್ಟ್ ಬರುತ್ತೆ ಪ್ರತಿ ಭಾನುವಾರ. ಅದನ್ನ ನೋಡಿಕೊಂಡು ಆ ಪುಸ್ತಕಗಳನ್ನು ತರಿಸಿ ಓದುವರು ನಮ್ಮಲ್ಲಿದ್ದಾರೆ. ಕೊನೆಗೆ ಟಾಪ್ 10 ನಲ್ಲಿ ಮತ್ತೆ 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 ಒಂದೇ ಒಂದು ಪುಸ್ತಕದ ಹೆಸರು ಬರ್ತಾ ಇದೆ. ಆ ಪುಸ್ತಕದ ಓದು ಹೇಗಿದ್ರೆ ಓದು ಇರ್ತಾರೆ, ಲೇಖಕರಾದ್ರಿಗೆ ಗೊತ್ತಿದೆ ನಮ್ಮ ಓದು ಇಂಥವ್ರು ಅಂತ. ನಮ್ಗೆ ಗೊತ್ತಿರೋದಿಲ್ಲ, ಗೊತ್ತಾಗಿ ಸಾಧ್ಯ ಇಲ್ಲ ಅನ್ನೋದ್ರಲ್ಲಿ ನನ್ನ ಸಹಮತ ಇಲ್ಲ. ವಿವೇಕ್ ಶಾಂಭಾಗ್ ಅವರು. ಸರ್ ಗಿರೀಶ್ ಕಾರ್ನಾಡ್ ಅವರು ಇಲ್ಲಿ ನಾವು ತುಂಬಾ ಲೇಖಕರ ವಿಮರ್ಶೆ ಬಗ್ಗೆ ಮಾತಾಡ್ತಾ ಕೇವಲ ತಮ್ಮ ಬಗ್ಗೆ ಒಂದು ವಿಮರ್ಶೆ ಬಗ್ಗೆ ಮಾತ್ರ ಮಾತಾಡ್ತಾರೆ. ನನಗೆ ಒಳ್ಳೆ ವಿಮರ್ಶೆ ಬಂತು, ನನ್ನ ಪುಸ್ತಕ ವಿಮರ್ಶೆ ಬರಲು ಅಂತ. ಒಂದು ಸಾಹಿತ್ಯದ ವಾತಾವರಣದಲ್ಲಿ ನಿಜವಾಗ್ಲೂ ಸೂಕ್ಷ್ಮತೆ ಅಥವಾ ಒಬ್ಬ ಲೇಖಕನಿಗೆ ತನ್ನ ಬಗ್ಗೆ ಬರೆದದ್ದು ಮಾತ್ರ ಅಲ್ಲ, ಇನ್ನೊಬ್ಬ ಲೇಖಕನ ಬಗ್ಗೆ ಬರೆದ ವಿಮರ್ಶೆಯೂ ಕೂಡ ತನ್ನ ಬರಹಗಳ ಬಗ್ಗೆ, ತಾನು ಬರೆಯಲಿರುವ ಅಥವಾ ಬರೆದ ಬರಹಗಳ ಬಗ್ಗೆ ಬಂದಂಥ ವಿಮರ್ಶೆ ಅಂತ ತಿಳ್ಕೊಳ್ಬೇಕಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಹಂಗೆ ತಿಳ್ಕೊಂಡಾಗ ಮಾತ್ರ ಒಟ್ಟು ಒಂದು ವಾತಾವರಣದಲ್ಲಿ ಅದನ್ನು ನಾವು ಕಲಿಲಿಕ್ಕೆ ಸಾಧ್ಯ ಇದೆ. ತುಂಬಾ ಜನ ಹೊಸ ಲೇಖಕರು ಹಾಗೆ ಹೇಳ್ತಾರೆ ನನ್ನ ಬಗ್ಗೆ ಬಂದಿಲ್ಲ ಅಂತ. ಅದು ನೋಡುವ ಸರಿಯಾದ ಕ್ರಮ ಅಲ್ಲ ಅಂತ ಅನಿಸ್ತದೆ. ಒಟ್ಟು ಒಂದು ವಿಮರ್ಶೆ ವಾತಾವರಣವನ್ನೇ ನಾವು ಯಾವ ರೀತಿ ಅದು ಪ್ರತಿಕ್ರಿಯೆ ಕೊಡ್ತಾ ಇದೆ, ನಮ್ಮ ಬಗ್ಗೆ ಮಾತ್ರ ಹೇಳೋದು. ಇಡೀ ಒಂದು ಸಾಹಿತ್ಯ ವಾತಾವರಣದಲ್ಲಿ ಯಾವ ರೀತಿ ವಿಮರ್ಶೆ, ಹಾಗೆ ಒಟ್ಟಾಗಿ ನೋಡ್ಬೇಕನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಅದೇ ಮಾತು ವಿವೇಕ್ ನಾನು ಹೇಳಿದ್ದು. ಆಗ ಅಂತ ಒಂದು ವಾತಾವರಣ ಇತ್ತು ಅಂತ. ಅಂಥ ಒಂದು ವಾತಾವರಣ ನಿಜವಾಗ ಕೂಡ ಬಹಳ ಪೂರಕವಾಗಿರುತ್ತೆ. ಒಂದು ಒಳ್ಳೆಯ ಸಾಹಿತ್ಯ ಬರಲಿಕ್ಕೂ ಕೂಡ, ಸೃಷ್ಟಿಯಾಗಲಿಕ್ಕೂ ಕೂಡ ಅಂಥ ಒಂದು ವಾತಾವರಣ ಇದ್ರೆ ತುಂಬ ಪೂರಕವಾಗಿರುತ್ತೆ. ಗಿರೀಶ್ ಅವರೇನು ಕೇಳ್ತೀವಿ, ನೀ ಆ ಪುಸ್ತಕ ಓದಿ ಹೇಗೆ ಅನ್ನಿಸ್ತು, ಬೋರ್ ಆಯ್ತು ಅಂತಂದ. ಅವನು ವಿಮರ್ಶಕನೇ. ಫಿಲ್ಮ್ ನೋಡಿದ್ಯಾ, ಅವ್ರು ನೋಡಿದೆ ಹೇಗಿತ್ತು, ಏನೋ ನೋಡಿದ್ನಪ್ಪ ಆಯ್ತು,
ಈಸ್ ಆಲ್ಸೋ ಕ್ರಿಟಿಕ್, ಅವನು ವಿಮರ್ಶೆ. ನಾವು ವಿಮರ್ಶಕರಿಗೆ ಯಾವಾಗ ಬೆಲೆ ಕೊಡ್ತೀವಿ ಅಂತಂದ್ರೆ ಯಾಕೆ ಬೋರ್ ಆಯ್ತು ಅಂತ ಅವ್ನು ಹೇಳಬೇಕು. ಆವಾಗ ವಿಮರ್ಶಕನಾಗ ಪ್ರತಿಯೊಬ್ಬನು ವಿಮರ್ಶೆ ಇಲ್ಲದೆ ಸಹೃದಯತೆ ಸಾಧ್ಯವೇ ಇಲ್ಲ. ಆದರೆ ಪ್ರಬುದ್ಧ ವಿಮರ್ಶಕನಿಂದ ನಾವು ಏನ್ ಬಯಸ್ತೀವಿ ಅಂತಂದ್ರೆ, ಈ ಕೃತಿ ನನಗೆ ಹಿಡಿಸ್ಲಿಲ್ಲ, ಯಾಕೆ ಹಿಡಿಸ್ಲಿಲ್ಲ, ನಿನ್ನ ಸ್ಟ್ಯಾಂಡರ್ಡ್ಸ್ ಏನು? ಇಬ್ರು ಒಳ್ಳೆ ವಿಮರ್ಶಕರು ಒಬ್ರಿಗೆ ಒಂದು ಪುಸ್ತಕ ಹಿಡಿಸ್ಲಿರ್ಬೋದು, ಹಾಗಿದ್ರೆ ಅವನಿಗೆ ಯಾಕೆ ಹಿಡಿಸ್ತು, ಇವನಿಗೆ ಯಾಕೆ ಹಿಡಿಸ್ಲಿಲ್ಲ, ಇದು ಸ್ಪಷ್ಟ ಆಯಿತು. ಅದು ವಿಮರ್ಶಕರಿಗೆ ನಾವು ಬಯಸೋ ರೆಸ್ಪಾನ್ಸಿಬಿಲಿಟಿ ಏನಂತಂದ್ರೆ, ನಿನಗೆ ಈ ಪುಸ್ತಕ ಈಗ ಸಿ.ಎನ್. ರಾಮಚಂದ್ರ ಋತುಸಂಹಾರದ ಉದಾಹರಣೆ ಎಂದ್ರು, ಅದರಲ್ಲಿ ತಾಯಿ ತಂದೆ ಇದನ್ನ ಸಂಭೋಗ ತೋರಿಸೋದು ಕೆಟ್ಟ ಅಭಿರುಚಿ ಅಂತ ವಿಮರ್ಶಕರು ಕಂಟೆ ಮಾಡಬೇಕು. ನಾವು ಒಪ್ಕೊಳ್ಳೋದಿಲ್ಲ. ಅಂದಾಗ ಏನಾಗ್ತದೆ, ಅಂದಾಗ ನಾವು ವಿಮರ್ಶಕರು ಒಪ್ಕೊಳ್ಳೋದು ಅಷ್ಟೇ. ಯಾಕಂದ್ರೆ ಅವರ ಎಕ್ಸ್ಪೆಕ್ಟೇಷನ್ ಬೇರೆ, ನನ್ನ ಎಕ್ಸ್ಪೆಕ್ಟೇಷನ್ ಬೇರೆ. ನನಗೆ ಅನಿಸ್ತದೆ ಇರ್ಬೋದು, ಯಾಕೆ ಇರಲಿ. ಸೊ ಆ ಥರ ವಿಮರ್ಶಕನ ಎಕ್ಸ್ಪೆಕ್ಟೇಷನ್ಸ್ ಏನು ಅಂತ ಸರಿಯಾಗಿ ಗೊತ್ತಿದ್ರೆ ನನಗೆ ದೆನ್ ಅವ ಒಳ್ಳೆ ವಿಮರ್ಶಕ. ಆ ವಿಮರ್ಶಕ ಅಷ್ಟು ಎಕ್ಸ್ಪೆಕ್ಟ್ ಮಾಡೋದು, ಅದು ನಾನು ಅವರಿಂದ ಎಕ್ಸ್ಪೆಕ್ಟ್ ಮಾಡೋದು. ಆದರೆ ಇನ್ನು ರಾಮಚಂದ್ರ ಅವರು ಹೇಳಿದಾಗೆ ಆ ಕಾಲದಿಂದ ಭಗವತಿಯಲ್ಲಿ ಕೂಡ ನಮಗೆ ಕಾಲೋ ಎಂ ನೆರವದಲ್ಲಿ ವಿಫಲಾಚ ಪೃಥ್ವಿ ಉಪಸ್ಥಿತ ಮಮ ಕೋಪಿ ಸಮಾನ ವರ್ಮ ಕಾಲೋ ಎಂ ನೆರವದಲ್ಲಿ ವಿಫಲಾಚ ಪೃಥ್ವಿ. ಇಲ್ಲಿ ವಿಮರ್ಶಕ ಇಲ್ದಿರಲಿಲ್ಲ, ಎಲ್ಲೋ ವಿಫಲಾಚ ಪೃಥ್ವಿ ಬಹಳ ಕೃತಿ ಬೇಕಾದಷ್ಟದ ಅಲ್ಲಿ ಎಲ್ಲಾದ್ರೂ ಯಾವಾಗಲೂ ಹಿಡಿಸ್ತದ ಅಂತ. ಸೊ ದಿಸ್ ಇಸ್ ಎ ಇಟರ್ನಲ್ ಪ್ರಾಬ್ಲಮ್ ಆಗ್ಬೋದು, ಇಲ್ಲ ಅಂತ. ಸೆಕೆಂಡ್ಲಿ ಕೊನೆಗಾದ ಹೇಳಬೇಕಂದ್ರೆ ನನಗನ್ಸಿದೆ, ಹೌದು, ಒಂದು ಕಾಲದಲ್ಲಿ ಸಂಕ್ರಮಣ, ಒಂದು ಕಾಲದಲ್ಲಿ ಸಾಕ್ಷಿಯು ಹೊಸ ಸಾಹಿತ್ಯವನ್ನು ಪ್ರಕಟ ಮಾಡಿದ್ವಿ. ನನಗನ್ಸಿದೆ ಇನ್ನೂ ಇವತ್ತಿಗಾದರೂ ದೇಶಕಾಲ ಮನೆ ತನಕ ಇದನ್ನು ಮುಚ್ಚಿಕೊಂಡಿದ್ದು, ಅಥವಾ ಪ್ರಜಾವಾಣಿಯ ಸಾಪ್ತಾಹಿಕ ಪುರವಣಿ ಒಳ್ಳೆ ಸಾಹಿತ್ಯ ಬರ್ತಾ ಇದೆ ಅಂತ ನನಗನ್ಸಿದೆ. ನಾವು ಓದ್ತೀನಿ, ಇಲ್ಲ ಅಂತ ಕನ್ನಡ ಇದಾಗಿದೆ, ಬಡವಾಗಿದೆ ಅಂತ ನನಗಂತೂ ಅನ್ಸುತ್ತೆ. ಲಕ್ಷ್ಮಣ್, ನೀವು ಕೇಳಿ ಶ್ರೀನಿವಾಸ ವೈದ್ಯರು. ನಾನು ಒಂದು ಅತ್ಯಂತ ಸಣ್ಣ ಪ್ರಶ್ನೆ ಕೇಳ್ತೀನಿ. ಬಹುಶಃ ನನ್ನ ಪ್ರಶ್ನೆ ಕೇಳಿ ಎಲ್ಲ ನಗ್ತಾರೆ. ನಗಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಅತ್ಯಂತ ಆನೆಸ್ಟ್ ಸರಳ ಪ್ರಶ್ನೆ. ನೀವು ವಿಮರ್ಶೆಗೆ ಆಯ್ದುಕೊಳ್ಳುವ ಕೃತಿ ಯಾವುದನ್ನ ಅಂತ ನೀವು ಆಯ್ದುಕೊಳ್ತಾರೆ ಮತ್ತು ಯಾಕೆ? ಇವತ್ತಿನ ದಿವಸ ಕನ್ನಡ ಸಾಹಿತ್ಯಕ್ಕೆ ಇನ್ನೊಂದು ಪೂರ ಬಂದ ಕಾಲ. ಮೊದಲು ಬೇಂದ್ರೆ ಗೋಕಾಕ್ ಅವರಿದ್ದಾಗ ಏನೋ ಒಂದು ವಿಪರೀತ ಪೂರ ಬಂದಿತ್ತು, ಅಂತಹದೇ ಪೂರ ಬಂದಿದೆ ಇವತ್ತು ಕೂಡ. ಅದು DTP ಸುಲಭವಾಗಿ ಬಂದಿರಬಹುದು. ಒಂದು ದಿವಸಕ್ಕೆ 100,000 ಪುಸ್ತಕಗಳು ಬರುವಾಗ ನೀವು ಯಾವ ಪುಸ್ತಕವನ್ನು ಎತ್ತಿಕೊಂಡು ಇದು ಶ್ರೇಷ್ಠವಲ್ಲ ಅಂತ ನೀವು ಹೇಳ್ತೀರಿ. ಎರಡನೇ ಪ್ರಶ್ನೆ, ವಿಮರ್ಶೆ ಸಾಹಿತ್ಯದ ಬೆಳವಣಿಗೆಗೆ ಸಹಾಯಕಾರಿಯಾಗಿರಬೇಕು ಎಂಬ ಒಂದು ಮಾತು ಹೇಳ್ತಾರೆ. ಇದು ಸರಿಯಾ? ಒಂದನೇದು ಬೇಸಿಕ್ ಪ್ರಶ್ನೆ ಅಂದರೆ, ಯಾವ ಪುಸ್ತಕವನ್ನು ನೀವು ಆಯ್ದುಕೊಳ್ತೀರಿ ಮತ್ತು ಯಾಕೆ ಇದೇ ಪುಸ್ತಕವನ್ನು ಆಯ್ದುಕೊಳ್ತೀನಿ? ಇದು ಒಬ್ಬೊಬ್ಬ ವಿಮರ್ಶಕರು ಹೇಳ್ಕೋಬೇಕಾದ ಉತ್ತರ. ನನ್ನನ್ನು ವಿಮರ್ಶಕ ಅನ್ನುವ ಅಪಖ್ಯಾತಿ ನನಗೆ ಬಂದಿದ್ದರೂ ಕೂಡ ಆ್ಯಕ್ಚುಲಾಗಿ ಪ್ರಾಕ್ಟೀಸ್ ಮಾಡೋದನ್ನಲ್ಲ ವಿಮರ್ಶನ. ಅಂದರೆ ಒಂದು ಕವನ ಸಂಕಲನ, ಒಬ್ಬ ಕವಿನೋ ತೆಗೆದುಕೊಂಡು ಹಾಗೆ ಡಾಕ್ಟ್ರು ಪ್ರಾಕ್ಟೀಸ್ ಮಾಡೋ ಥರ ವಿಮರ್ಶೆ ನಾನು ಪ್ರಾಕ್ಟೀಸ್ ಮಾಡೋದನ್ನಲ್ಲ. ನಂದು ಹೆಚ್ಚು ಥಿಯರಿಟಿಕಲ್ ಆಸಕ್ತಿ ಅದರಲ್ಲಿ. ಬಟ್ ನನ್ನೇ ಕೇಳೋದಾದರೆ, ನಾನು ನನ್ನ ಸ್ವಂತ ಇಚ್ಛೆಯಿಂದ ಯಾವ ಪುಸ್ತಕಕ್ಕೂ ವಿಮರ್ಶೆ ಬರೆದಿಲ್ಲ. ನನ್ನಿಂದ ಬರೆಸಿಕೊಳ್ಳಲ್ಪಟ್ಟವು ಅಂತಂದರೆ ಅದ್ಯಾವ ಯೂನಿವರ್ಸಿಟಿಲಿದ್ದ ಸೆಮಿನಾರ್ ಕಾರಣ ಇರ್ಬೋದು, ಇನ್ಯಾವುದೋ ಒಂದು ಅಕಾಡೆಮಿಯ ಕಾರಣ ಇರ್ಬೋದು, ಅಥವಾ ಇನ್ಯಾವುದೋ ಪತ್ರಿಕೆಯವರು ಬರೀರಿ ಅಂತ ಕೇಳಿದಿರ್ಬೋದು. ಹಾಗೆ ಬರೆಸಿಕೊಂಡ ವಿಮರ್ಶೆಗಳಿದ್ದಾವೆ. ನನಗೇ ಪ್ರಿಯವಾದ ಪುಸ್ತಕ ಇದ್ದರೆ ನಾನು ಮಾಡೋ ಕೆಲಸ ಅವರನ್ನು ಫೋನ್ ಮಾಡಿಯೋ ಸಿಕ್ಕಾಗಿ ಮಾತಾಡಿಸಿಯೋ, ನಿಮ್ಮ ಪುಸ್ತಕ ಓದಿದೆ, ಬಹಳ ಚೆನ್ನಾಗಿತ್ತು, ಇಂಥದ್ದು ಇಷ್ಟ ಆಯಿತು, ಇಂಥದ್ದು ಇಷ್ಟ ಆಗಿಲ್ಲ ಅಂತ ಖಾಸಗಿಯಾಗಿ ಹೇಳ್ಕೊಳ್ತೀನಿ. ಇನ್ನು ಪ್ರಾಕ್ಟೀಸಿಂಗ್ ಕ್ರಿಟಿಕ್ಸು ಅಂದರೆ ಸಾಹಿತ್ಯ ವಿಮರ್ಶೆನೇ ಮಾಡೋರಿದ್ದರೆ ಅವರು ಯಾವುದಕ್ಕೆ ಆಯ್ದುಕೊಳ್ತಾರೆ, ಯಾವ್ದು ಆಯ್ಕೊಳ್ತಾರೆ, ಅದು ಒಬ್ಬೊಬ್ಬ ವಿಮರ್ಶಕರ ಇದಕ್ಕೆ ಬಿಟ್ಟು. ಆಮೇಲೆ ಇನ್ನೊಂದು, ನಮ್ಮ ವಿಮರ್ಶೆ ಅನ್ನೋದು ಈಗಿರೋ ಹಾಗೆ ಅದು ಎಜುಕೇಷನ್ನ ಒಂದು ಭಾಗ ಆದಾಗ, ಅಥವಾ ಸಾಪ್ತಾಹಿಕ ಪುರವಣಿಯಲ್ಲಿ ಬರುವಂಥ ಒಂದು 800 ಪದದ ಲಿಮಿಟ್ನೊಳಗೆ ಮಾಡೋದು, ಅವನ್ನ ವಿಮರ್ಶೆಗಿಂತ ಹೆಚ್ಚಾಗಿ ಪರಿಚಯಾತ್ಮಕವಾಗಿರ್ತವೆ. ಹಾಗೆ ಪಟ್ಟಾಗಿ ಕೂತು ಒಬ್ಬ ಲೇಖಕನೋ ಒಂದು ಪ್ರಕಾರವನ್ನು ಇಟ್ಕೊಂಡು ನಾನು ವಿಮರ್ಶಾತ್ಮಕವಾಗಿ ಈ ಮೂಲಕ ಇಡೀ ಸಂಸ್ಕೃತಿಯನ್ನು ನೋಡ್ತೇನೆ ಅಂತ ವಿಮರ್ಶೆಯನ್ನೇ ಉದ್ದೇಶವಾಗಿ ತೊಡಗಿಸ್ಕೊಂಡಿರೋ ಸಂಖ್ಯೆ ಬಹಳ ಕಡಿಮೆ ಅಂತ ನನಗೆ. ನಮ್ಮ ಎಲ್ಲ ವಿಮರ್ಶಕರು ಬರೆದಿರೋದು ಬಹಳಷ್ಟು ಬರವಣಿಗೆಗಳು ಬೇರೆ ಬೇರೆ ಸಂದರ್ಭಗಳಿಗೋಸ್ಕರ ರಚಿತವಾದವನ್ನು ಪುಸ್ತಕ ಮಾಡಿದ್ದೇ ಹೊರತು ಒಂದು ಪ್ರಾಜೆಕ್ಟ್ ಥರ ಹಾಕ್ಕೊಂಡು ವಿಮರ್ಶೆಯಲ್ಲೇ ತೊಡಗಿಕೊಂಡವ್ರು ಬಹಳ ಕಡಿಮೆ ಅಂತಲೇ ನನಗೆ ಇವತ್ತು. ಇನ್ನು ವಿಮರ್ಶೆ ಅನ್ನೋದು ಸಾಹಿತ್ಯಕ್ಕೆ ಸಹಕಾರಿ ಆಗಬೇಕಾ ಅಂತ ಬೆಳೆಸಬೇಕು ಅಂತಂದರೆ ಅದಕ್ಕೂ ಮತ್ತು ಲಕ್ಷ್ಮಣ ಹೇಳಿದ ಮಾತುಗೂ ಒಂದು ಸಣ್ಣ
ಟಿಪ್ಪಣಿ ಸೇರಿಸ್ಬಿಟ್ಟು ನಮ್ಮ ಕಾಲ ಮುಗಿತಾ ಬಂತು. ಏನದು ಅಂತಂದರೆ, ನಾನು ಸ್ವಂತ ಇಚ್ಛೆಯಿಂದ ವಿಮರ್ಶೆ ಬರೆಯಲ್ಲ ಅಂದರೂ ಕೂಡ ಬಹಳ ಜನ ಗೆಳೆಯರು ಮುನ್ನುಡಿ ಬರೆಸ್ಕೊಡಿ ಅಥವಾ ಬೆನ್ನುಡಿ ಬರೀರಿ, ಬ್ಲರ್ ಬರೀರಿ ಅಂತಾರೆ. ಹಂಗೆ ಬರೆದು ಬಹಳ ಜನಕ್ಕೆ ನಾನು ಕೆಟ್ಟವನಾಗಿದ್ದೇನೆ. ಅಕಸ್ಮಾತ್ ಅವರ ಬರವಣಿಗೆಯಲ್ಲಿ ಏನಾದರೂ ಒಂದು ಚೂರು ತಿದ್ಕೋಬಹುದಾದಿದೆ ಅಂತ ಸೂಚಿಸಿದರೆ, ಅಥವಾ ಹೀಗಿರ್ಬೋದಾಗಿತ್ತು ಅಂತ ಸೂಚಿಸಿದರೆ, ಆ ಮುನ್ನುಡಿಯನ್ನು ಹಾಕ್ಕೊಳ್ಳದೆ, ಬ್ಲರ್ಬನ್ನು ಹಾಕ್ಕೊಳ್ಳದೆ, ಅಥವಾ ಸಿಕ್ಕಾಗ ಮಾತಾಡಿಸದೆ ನಮ್ಮನ್ನು ದೂರೀಕರಿಸುವ. ಅಂದರೆ ನಿಮ್ಮ ಕಾಲದಲ್ಲಿ ಲಕ್ಷ್ಮಣಂಥ ಕವಿಗಳಿದ್ದರೆ ನಿಮ್ಗೆ ಎಂಥ ಒಪಿನಿಯನ್ ಬಂದರೂ ಅಂದರೆ ಬೆಳವಣಿಗೆ ಬೆಳೆಸ್ಕೊಂಡ್ರಿ. ಅದು ನನಗೆ ಬಹಳಷ್ಟು ಜನ ಈಗ ಕಾಣೋದೇನು ಅಂತಂದರೆ, ಸರ್ ನಿಮ್ಗೆ ಅನಿಸಿದ್ದು ಹೇಳಿ ಸರ್ ಅಂತ ಬಾಯಿನಲ್ಲಿ ಹೇಳಿದರೂ ಕೂಡ ದಯವಿಟ್ಟು ಹೊಗಳಿ ಅಂತಲೇ ಅವ್ರ ಮನಸ್ಸಲ್ಲಿರೋದು. ಸರ್ ದಯವಿಟ್ಟು ಮೆಚ್ಕೊಳ್ಳಿ ಅನ್ನೋದೇ ಅವ್ರ ಮನಸ್ಸಲ್ಲಿರೋದು. ಸೊ ಮೆಚ್ಚುಗೆ ಬೇಕು ಬೆಳೆಯೋದಕ್ಕೆ. ಆದರೆ ಕಂಡುಕೋಬೇಕಾದ ಹದ ಎಲ್ಲಿ ಅಂದರೆ, ಬೆಳವಣಿಗೆಯನ್ನು ಮುರುಟಿಸದ ಹಾಗೆ ಆದರೆ ಅಲ್ಲಿರೋ ಮಿತಿಗಳನ್ನು ಸೂಚಿಸೋ ಕ್ರಮ ಇದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ ಅನಿಸುತ್ತೆ ವೈದ್ಯ ಅವರೇ. ಬೆಳವಣಿಗೆ ಅಂದ್ರಲ್ಲ, ವಿಮರ್ಶಕರು ಎದುರಿಸೋ ಕಷ್ಟ ಎಷ್ಟು ಅಂತಂದರೆ, ಇಲ್ಲ ಖಂಡಿತ ಆಗೋದಿಲ್ಲ. ಕ್ರಿಯೇಟಿವಿಟಿಗೆ ಹೆಂಗೆ ಮ್ಯಾನ್ಯುಯಲ್ ಮಾಡೋಕ್ಕೆ ಹೆಂಗಾಗುತ್ತೆ? ಮೂಲತಃ ಪ್ರತಿಭೆ ಇರೋದು ಆ ಕ್ರಿಯೇಟಿವಿಟಿ ಇದ್ದವನ ಹತ್ರ ಇದ್ದೇ ಇರ್ತದೆ. ಹೌದು. ಸೊ ಅದು ಬೆಳೆಯೋದಂದ್ರೇನು, ಅದನ್ನು ಬೆಳೆಸೋದಂದ್ರೇನು? ನನಗೆ ತಮಾಷೆಗೆ ಒಂದು ಮಾತು ನೆನಪಾಗ್ತಾ ಇದೆ. ಇದು ತಮಾಷೆಗೆ, ಇದಕ್ಕೆ ನಗಬಹುದು. ಜಿ.ಕೆ. ಚೆಸ್ಟರ್ಟನ್ ಅನ್ನೋದು ಒಂದು ಈ ಡಿಟೆಕ್ಟಿವ್ ಸ್ಟೋರೀಸ್ ಇದ್ದು ಒಂದು ದೊಡ್ಡ ಕಲೆಕ್ಷನ್ ಆಫ್ ಬುಕ್ಸ್ ಇತ್ತು. ಅವ್ರು ನಗ್ತಾರೋ ಅಳ್ತಾರೋ ಅವ್ರು ಸಂತೋಷ ಪಡ್ತಾರೋ ಅದು ಯಾವುದೂ ಗೊತ್ತಾಗೋದಿಲ್ಲ ನಮಗೆ. ಆದರೆ ವಿಮರ್ಶಕರು, ನಾನೇನು ಸೆನ್ಸಿಟಿವ್ ರೀಡರ್ಸ್ ಅಂಥೇಳಿ ನಾನು ಅನ್ಕೋತೀನಿ, ಅವರು ಅನೇಕ ಸಂದರ್ಭದಲ್ಲಿ ನಮಗೆ ತುಂಬ ಪೋಷಕವಾಗೋ ರೀತಿ ಒಳಗೆ, ನಮ್ಮ ಕೃತಿ ಅದು ಹೆಚ್ಚು ಉತ್ತಮ ಆಗೋ ರೀತಿ ಒಳಗೆ ಸಹಾಯ ಮಾಡಿದ್ದುಂಟು. ನನ್ನ ಅನೇಕ ಕಥೆಗಳನ್ನು ನಾನು ಬರೆದಾದ ಮೇಲೆ ನಾನು ನರಹಳ್ಳಿ ಅವರಿಗೋ ಅಥವಾ ತಾಳ್ಳೆಗೋ ಅಥವಾ ವೆಂಕಟೇಶ್ ಮೂರ್ತಿಗೋ OLN ಅವರಿಗೋ ನಾನು ಓದಿದಾಗೆ ಅವರು ಕೆಲವು ಸಜೆಸ್ಟ್ ಮಾಡ್ತಾರೆ. ಅಂಥ ಸಂದರ್ಭದೊಳಗೆ ತಿದ್ದುವಂಥದ್ದು. ನನ್ನ ತೇರು ಕಾದಂಬರಿ ಬರೆದಾದ್ರ ಸ್ಕ್ರಿಪ್ಟನ್ನು ನಾನು CNR ಅವ್ರಿಗೆ ಕಳಿಸಿದಾಗೆ
CNR ಅವರು ಅದ್ರ ಬಗ್ಗೆ ಕೆಲವು ಅಭಿಪ್ರಾಯ ಕೊಟ್ಟರು. ಆ ಅಭಿಪ್ರಾಯವನ್ನು ಇಟ್ಟುಕೊಂಡು ಅವು ನನಗೆ ಒಪ್ಪಿತ ಆದದ್ರಿಂದ ನಾನು ಮತ್ತೆ ಅದನ್ನು ರೀರೈಟ್ ಮಾಡುವಂಥದ್ದು ಕೂಡ ಸಾಧ್ಯ ಆಯಿತು. ಇನ್ಫ್ಯಾಕ್ಟ್ ತೇರು ಅದು ಒಂದು ನಾವು ಹೇಳ್ಬೋದು, ನಾವು 4-5 ಜನ ಸೇರಿ ಬರೆದಿದ್ದೀವಿ ಅಂತೇಳಿ. ನಾನೇ ಬರೆದಿದ್ರು ಸಹಿತ 4-5 ಜನರ ವಿಚಾರಗಳು ಸಹಿತ ಅದರೊಳಗೆ ಬಂದಿದ್ದಾವೆ ಅಂತ. ಹಾಗಾಗಿ ಒಬ್ಬ ವಿಮರ್ಶಕರು, ನಮ್ಮ ಸಮಕಾಲೀನ ವಿಮರ್ಶಕರು, ಆದರೆ ಅವ್ರು ನನ್ನ ಬಗ್ಗೆ ಪ್ರೀತಿ ಇರಬೇಕು ಅವರಿಗೆ. ಇನ್ಫ್ಯಾಕ್ಟ್ ಆ ಪ್ರೀತಿ ಇದ್ದಂಥ ವಿಮರ್ಶಕರು ನನ್ನ ಸಾಹಿತ್ಯ ಕೃತಿಯನ್ನು ಹೆಚ್ಚು ಉತ್ತಮಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನುವಂಥ ಮಾತನ್ನು ಸಹಿತ. ಅವರು ಸೆನ್ಸಿಟಿವ್ ರೀಡರ್ಸು. ಸಾಹಿತಿಗಳಿರ್ಬೋದು, ಓದುಗರಿರ್ಬೋದು, ವಿಮರ್ಶಕರಿರ್ಬೋದು, ನಾವು ಯಾರು ಈ ಸಮಾಜದಿಂದ ಹೊರಗೆ ಇಲ್ಲ ಮತ್ತು ನಮ್ಮ ಕೃತಿ ಕೂಡ ಈ ಸಮಾಜದ ಪ್ರಾಡಕ್ಟೇ ಆಗಿರ್ತದೆ ಅಂತ ನನ್ನ ಪ್ರಾಥಮಿಕ ತಿಳುವಳಿಕೆ. ಹೀಗಾದಾಗ ಎಲ್ಲರಲ್ಲಿಯೂ ನಾವು ನಮಗೆ ಬೇಕಾದಂತಹ ನಿರೀಕ್ಷೆಗಳನ್ನು ನಾವು ಎಲ್ಲರಲ್ಲಿಯೂ ನೋಡಲಿಕ್ಕೆ ಸಾಧ್ಯವಿಲ್ಲ ಸರ್. ಈ ಲಾಭಗಳ ಪ್ರಶ್ನೆ, ನಷ್ಟಗಳ ಪ್ರಶ್ನೆ ಮಾತಾಡ್ತಾ ಇರುವಾಗ ನಮ್ಮ ಕಾರ್ನಾಡ್ ಸರ್ ಅವರೇ ಈಗ ಹೇಳಿದ್ರು, ಹೆಚ್ಚು ಕಾಪಿ ಖರ್ಚಾದಾಗೆ ನನಗೆ ಸಂತೋಷ ಆಗ್ತದೆ ಅಂತ ಹೇಳಿ. ಹೀಗೆ ಓದುಗರನ್ನು ಕೂಡ ಮೋಲ್ಡ್ ಮಾಡುವಂತಹ ಮತ್ತು ಒಂದು ಗುಟ್ಕಾ ಸೇವನೆಯಿಂದ ಇಂತಿಂಥ ಲಾಭಗಳಿದೆ ಅಂತ ಸಂಶೋಧನೆಗಳನ್ನು ಪ್ರಾಯೋಜಕ ಮಾಡ್ತಾ ಇರೋ ಈ ಸಂದರ್ಭದಲ್ಲಿ ಯುವ ತಲೆಮಾರಿನ ಓದುಗರಿಗೆ ಮತ್ತು ಲೇಖಕರಿಗೆ, ವಿಮರ್ಶಕರಿಗೆ ತಮ್ಮ ಒಂದು ನಿರ್ದಿಷ್ಟವಾದ ಸೂಚನೆಗಳೇನು ಸರ್? ಯಾಕೆಂದರೆ ಕರ್ನಾಟಕದ ವಿಮರ್ಶಾ ಲೋಕದಲ್ಲಿ, ಓದುಗ ಲೋಕದಲ್ಲಿ ಈಗ ಬಹಳಷ್ಟು ಬದಲಾವಣೆ ಬೇರೆ ಬೇರೆ ಕಡೆ ತಿರುಗ್ತಾ ಇದೆ. ನಾವೆಲ್ಲರೂ ಸ್ವಯಂಭುಗಳೆಲ್ಲ ಬೇರೆ ಲೋಕದಿಂದ ಬಂದವರಲ್ಲ, ಇದೇ ಲೋಕದಲ್ಲಿ ಬದುಕ್ತಾ ಇದ್ದೀವಿ. ಈ ಲೋಕ ಹೀಗೆ ನಮ್ಮ ಕಣ್ಣೆದುರಿಗೆ ಇದೆ ಸರ್. 90ರ ದಶಕದಿಂದ ತಮ್ಮ ಕಾಲದಲ್ಲಿ ಇರುವಂತಹ ಒಂದು ಸೌಹಾರ್ದಯುತ ವಾತಾವರಣ ನನಗಂತೂ ಕಂಡು ಬಂದಿಲ್ಲ. ತಾವೆಲ್ಲ ನಮ್ಗೇನು ಹೇಳ್ತೀರಿ? ಅಲ್ಲ, ನಾ ಅದನ್ನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇದುವರೆಗೂ ತಾವು ಚರ್ಚೆಯನ್ನು ಕೇಳಿದ್ದೀರಿ. ಲೇಖಕರ ಬರವಣಿಗೆಯ ಬದುಕಿನಲ್ಲಿ ತುಂಬಾ ಉಪಯುಕ್ತರಾಗೋರು ಅಂತಂದ್ರೆ ಓದುಗರು ಅಂತಲೇ ಹೇಳಬೇಕು. ಮತ್ತೆ ಆ ಓದುಗರು ಅಂತ ಅನ್ನೋದನ್ನ ನಾವು ತುಂಬಾ ಸರಳೀಕರಣ ಮಾಡಿ ಹೇಳೋಂಗಿಲ್ಲ. ಲೇಖಕರಿಗೆ ತುಂಬಾ ಹತ್ತಿರದಲ್ಲಿರುವಂತಹ ಓದುಗರು ಕೆಲವರು ಇರ್ತಾರೆ. ಅವರನ್ನ ಇಮಿಡಿಯೇಟ್ ರೀಡರ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಆಪ್ತ ಓದುಗ ಅಂತ ಕನ್ನಡದಲ್ಲಿ ಹೇಳ್ಬೋದು. ಈ ಆಪ್ತ ಓದುಗ ಎಷ್ಟು ಮಹಾನ್ ಓದುಗನಾಗಿರ್ತಾನೋ ಲೇಖಕ ಅಷ್ಟು ಬೆಳೆಗೆ ಸಾಧ್ಯ ಆಗಿ. ಕನ್ನಡದ ಎಲ್ಲ ಮಹತ್ವದ ಲೇಖಕರಿಗೂ ಆಪ್ತ ಓದುಗ ಒಬ್ಬ ಮಹಾನ್ ಓದುಗ ಇರ್ತಾನೆ ಅನ್ನೋದನ್ನು ನಾವು ಮರೆಯೋಂಗಿಲ್ಲ. ಬೇಂದ್ರಿಗೆ ಕುರ್ತಕೋಟಿ ಇದ್ದ ಹಾಗೆ, ಅಡಿಗರಿಗೆ ಅನಂತಮೂರ್ತಿ ಇದ್ದ ಹಾಗೆ, ಹೀಗೆ ಯಾವ ಮಹತ್ವದ ಲೇಖಕರು ತಗೊಂಡ್ರು ಕೂಡ ಅವರಿಗೆ ಅವರನ್ನು ಬೆಳೆಸುವಂಥ ಒಬ್ಬ ಮಹತ್ವದ ಲೇಖಕ ಓದುಗ ಇರ್ತಾನೆ ಅಂತನ್ನುವಂಥದ್ದು. ಮಹಾನ್ ಲೇಖಕರ ಬಗ್ಗೆ ಮಾತಾಡುವ ನಾವು ಮಹಾನ್ ಓದುಗ ಪರಂಪರೆ ಬಗ್ಗೆ ಖಂಡಿತವಾಗೂ ಮಾತಾಡ್ತಾ ಇಲ್ಲ. ಈ ಇಮಿಡಿಯೇಟ್ ರೀಡರ್ ಅಥವಾ ಆಪ್ತ ಓದುಗ ಇದನ್ನಲ್ಲ, ಅವನು ನಿಜವಾಗಲೂ ಲೇಖಕರನ್ನ ಬೆಳೆಸುವಂಥವನಾಗಿರ್ತಾನೆ. VC ಅವರು ನರಸಿಂಹಸ್ವಾಮಿಯವ್ರನ್ನ ಬೆಳೆಸ್ದಾಗ, ಒಂದು ವೇಳೆ VC ಅಂತ ಮಹಾನ್ ಓದುಗ ಸಿಗದೆ ಹೋಗಿದ್ದರೆ KSನ ಮೈಸೂರು ಮಲ್ಲಿಗೆಂದು ಎಷ್ಟು ಮುಂದೆ ಹೋಗ್ತಿದ್ರು ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಅದರಿಂದ ಅದೃಷ್ಟವಂತರು ಯಾರು ಲೇಖಕರು ಅಂದರೆ ಯಾರು ಅವರಿಗೆ ಹತ್ತಿರದಲ್ಲಿರುವಂತಹ ಇಮಿಡಿಯೇಟ್ ರೀಡರ್ಸ್, ಅವರು ಮಹತ್ವದ ಓದುಗರಾಗಿರ್ತಾರೆ ಅನ್ನುವಂಥದ್ದು ಬಹಳ ಬಹಳ ಮುಖ್ಯವಾಗಿರುತ್ತೆ. ಆದ್ದರಿಂದ ನಮ್ಮ ದೊಡ್ಡ ಲೇಖಕರು ಮಹಾನ್ ಓದುಗರನ್ನು ತಮ್ಮ ಹತ್ತಿರದಲ್ಲಿ ಹೊಂದಿದ್ದು ಅವರ ಅದೃಷ್ಟ. ನಾವು ಆಸೆ ಅಂದರೆ ನಮಗಂತ ಮಹಾನ್ ಓದುಗರು ಸಿಗ್ಬೇಕನ್ನುವಂಥದ್ದು. ನಮಸ್ಕಾರ ಮೇಡಮ್. ನಿಮ್ಗೆ ನಾ ಯಾಕೆ ಅವಾಗಿನ ಸುಮ್ಮನಿದ್ದೆ ಅಂದರೆ, ಈ ಪತ್ರಿಕೆಗಳಲ್ಲಿ ಬರುವ 2 ಪ್ಯಾರಾಗಳ ಅದು ವಿಮರ್ಶೆ ಅಲ್ಲ. ಆಮೇಲೆ ಒಂದು ಸಣ್ಣದಾಗಿ ಅದೆಲ್ಲ ರಿವ್ಯೂ ಅಂತ ಏನಂತೀವಿ ಇನ್ ಕೋಟ್ಸ್, ಅದು ವಿಮರ್ಶೆ ಅನ್ನೋದು ವಿಮರ್ಶಕ ಎಷ್ಟು ಸಿದ್ಧನಾಗಿದ್ದಾನೆ ಅಥವಾ ಸಿದ್ಧನಾಗಿದ್ದಾಳೆ ಅನ್ನೋದನ್ನು ನಾವು ಯಾರೂ ಮಾತಾಡ್ತಾ ಇಲ್ಲ. ಹೊಸದನ್ನು ನಾವು ಆವಿಷ್ಕಾರ ಮಾಡ್ಕೊಂಡು ನಾವು ಹೊಸದನ್ನು ಬರಿತಾ ಇದ್ದಾಗ ಅದನ್ನು ಮೊದಲಾಗಿ ಅರ್ಥ ಮಾಡಿಕೊಂಡು ಅದನ್ನು ಸರಿಯೋ ತಪ್ಪೋ, ಅದರ ಒಳಿತು ಕೆಡುಕು ಅಥವಾ ಅದರ ಮಹತ್ತನ್ನು ಹೇಳುವಂತಹ ತಯಾರಿ, ಸಿದ್ಧತೆ ಇವತ್ತಿನ ವಿಮರ್ಶಕರಲ್ಲಿ ನಾನು ಕಾಣ್ತಾ ಇಲ್ಲ. ಹಾಗಾಗಿ ನಾವು ಬರೆಯುವ ಇವತ್ತಿನ ಮಹಿಳೆಯರು ಏನು ಬರೀತಾ ಇದ್ದಾರೆ, ತುಂಬ ಬೋಲ್ಡಾಗಿ ಬರೀತಾ ಇದ್ದಾರೆ ಅಂತ ಹೇಳುವ ಮತ್ತು ಹೇಳ್ತಿದ್ದೆ ಹೊರತು ಅವರು ರೀಡಿಫೈನ್ ಮಾಡ್ತಾ ಇರುವಂತಹ, ಎಸ್ಟಾಬ್ಲಿಷ್ ಮಾಡ್ತಾ ಇರುವಂತಹ ಮತ್ತು ಎಷ್ಟು ಥರದಲ್ಲಿ ಹೊಸದು ಬರ್ತಾ ಇದೆಯಲ್ಲ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಸರಿಯಾಗಿ ವಿಮರ್ಶೆಯ ಒಂದು ಇದರಲ್ಲಿ ಹಾಕುವಂಥದ್ದು ಇವತ್ತು ನಮ್ಮಲ್ಲಿ ಪದ್ಧತಿನೇ ಇಲ್ಲ. ಹಾಗಾಗಿ ಒಂದು ಲೈಟ್ ಒಂದು ರಿಮಾರ್ಕ್ಸ್ನ ಒಂದು ಪತ್ರಿಕೆಯಲ್ಲಿ ಬರುವಂತಹ 150 ವರ್ಡ್ಸ್ ಅಥವಾ 200 ವರ್ಡ್ಸ್ ಬರೀತಾರಲ್ಲ, ಅದನ್ನು ವಿಮರ್ಶೆ ಅಂದ್ಕೊಂಡು ನಾವು ಮಾತಾಡ್ತಿದ್ದೀವಿ. ಅದೆಲ್ಲ ನಾವು ಮಾತಾಡಬೇಕಾಗಿರೋದು. ಒಂದು ಕವಿ ಏನು ಹೇಳ್ತಾ ಇದ್ದಾರೆ, ಅವರ ಆಶಯ ಏನು, ಸ್ಟೈಲ್ ಏನು, ಕಂಟೆಂಟ್ ಏನು, ಫಾರ್ಮ್ ಏನು ಎಕ್ಸ್ಪೆರಿಮೆಂಟ್ಸ್ ಆಗ್ತಾ ಇದೆ, ಮನಸ್ಸು ಹೆಂಗೆ ಬದಲಾಗ್ತಾ ಇದೆ, ಮತ್ತು ಆ ಕವಿ ಹೇಳ್ತಾ ಇರೋ ಜಗತ್ತು ತನಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ, ಹೆಂಗೆ ಹೊಸ ಉಪಮೆಗಳನ್ನು, ಹೊಸ ಪದಗಳನ್ನು, ಶೈಲಿಗಳನ್ನು ಉಂಟಾಗ್ತಾ ಇದ್ದಾರೆ, ಅದು ಹೆಂಗೆ ಇವತ್ತಿನ ನೆಕ್ಸ್ಟ್ ಜನ್ರೇಷನ್ ಅವ್ರನ್ನ ನೋಡಿ. ಹಳೇದಲ್ಲ, ನಾವು ಸಂಸ್ಕೃತ ನಮಗೆ ಗೊತ್ತಿಲ್ಲ. ಇವಾಗ ಈ 18 ವರ್ಷದ 15 ವರ್ಷದ ಹುಡುಗರು ಬರಿತಾ ಇದ್ದಾರೆ,
ಎಲ್ಲರ ಇಡೀ ಇದ್ರ ತಲೆ ಮೇಲೆ ಹೊಡೆದಂಗೆ ಬರೀತಾ ಇದ್ದಾರೆ. ಅವ್ರನ್ನ ಯಾರು ಗಮನಿಸ್ತಾನೆ ಇಲ್ಲ. ಅವ್ರು ಏನು ಬರೀತಾ ಇದ್ದಾರೆ, ಅವ್ರ ಜಗತ್ತು ಏನು, ಅವ್ರ ಆಲೋಚನೆಗಳೇನು, ಇವತ್ತು ಎಂಥ ಜಗತ್ತಲ್ಲಿ ನಾವಿದ್ದೀವಿ, ಗ್ಲೋಬಲೈಸ್ ಜಗತ್ತಲ್ಲಿದ್ದೀವಿ, ಅದು ಯಾರನ್ನು ಒಂದು ಸರಿಯಾದ ವಿಮರ್ಶೆ ಮಾಡ್ತಾನೆ ಇಲ್ಲ. ಹಾಗಾಗಿ ಕನ್ನಡದ ವಿಮರ್ಶಾ ಲೋಕದಲ್ಲಿ ಮತ್ತೊಂದು ಹೊಸ ಕ್ರಾಂತಿ ಆಗಬೇಕಾಗಿದೆ, ಹಳೇದಲ್ಲ. ಇವತ್ತಿನ ಹುಡುಗರನ್ನ ನೋಡಿ, ನೆಕ್ಸ್ಟ್ ನಮ್ಮ ಮುಂದಿನ 4 ಜನರೇಷನ್ ಬಂದ್ಬಿಟ್ಟಿದ್ದಾರೆ. ಅವ್ರೇನು ಹೇಳ್ತಾ ಇದ್ದಾರೆ, ಅವ್ರ ಜಗತ್ತೇ ಬೇರೆ. ಅವ್ರಿಗೆ ನೀವು ಹಳೆಯ ವಿಮರ್ಶೆಯ ಮಾನದಂಡಗಳನ್ನು ಅವ್ರಿಗೆ ಅನ್ವಯಿಸೋಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ಆ ಕಡೆಗೆ ಸ್ವಲ್ಪ ಮುಖ ಮಾಡಿ ಅಂತ ನಾನು ಕೋರ್ಕೋತೇನೆ. ಸ್ನೇಹಿತರೆ, ಇವರು ಒಂದು ಲವಲವಿಕೆ ಚರ್ಚೆ ನಡೀತು. ಭಾಷೆ ಬಗ್ಗೆ ಒಂದು ಬಹಳ ಅದ್ಭುತವಾದ ಮಾತು ಹೇಳಿದೆ ಯಾರೋ ಯಾರೇ ಆಗಲಿ ಒಂದು ಪದವನ್ನು ಬಳಸಿದರೆ ಆ ಬಳಕೆಯ ಹಿಂದೆ ಲೋಕವನ್ನು ನಾನು ನೋಡಿದ ಹಾಗೆ ನೋಡು ಅನ್ನುವ ಒತ್ತಾಯ ಇರುತ್ತೆ ಅಂತ. ನೀವು ಯಾವುದೇ ಪದ ಬಳಸಿ ಮಾತಾಡುವಾಗ ಆ ಪದದ ಬಳಕೆಯ ಹಿಂದೆ ಲೋಕವನ್ನು ನಾನು ನೋಡಿದ ಹಾಗೆ ನೀನು ನೋಡಬೇಕು ಅನ್ನುವ ಒತ್ತಾಯ ಇರುತ್ತೆ. ಕವಿಯಾಗಲಿ, ವಿಮರ್ಶಕ ಆಗಲಿ, ದಿನನಿತ್ಯದ ಮಾತುಕತೆಯೇ ಆಗಲಿ. ಸೊ ಮಾತುಕತೆಯ ಮುಖ್ಯ ಉದ್ದೇಶವೇ ಲೋಕವನ್ನು ನಾನು ಕಂಡ ಹಾಗೆ ನೀನು ಕಾಣು ಅಂತ ಹೇಳೋದು. ಅದು ಕವಿತೆಯ ರೂಪ ಆಗಬಹುದು, ಕಥೆಯ ರೂಪ ಆಗ್ಬೋದು, ವಿಮರ್ಶೆಯ ರೂಪ ಆಗ್ಬೋದು. ಈ ಕಥೆ, ವಿಮರ್ಶೆ, ಬರವಣಿಗೆ ಇವೆಲ್ಲವೂ ಕೂಡ ಮನುಷ್ಯ ಸಂವಹನಕ್ಕೆ ನಾವು ಅನುಕೂಲ ಕೊಟ್ಕೊಂಡಿರೋ ಬೇರೆ ಬೇರೆ ಹೆಸರುಗಳು. ಹಾಗೆಯೇ ಕವಿ, ವಿಮರ್ಶಕ, ಓದುಗ ಅನ್ನೋದು ಕೂಡ ಒಂದೇ ಪ್ರೋಸೆಸ್ನ 3 ಆಯಾಮಗಳು ಅಂತ ಅನಿಸುತ್ತೆ. ಒಂದು ಚರ್ಚೆ ಶುರು ಮಾಡ್ತಾ ನಾನು ಬರೆಯುವಾಗ ನಾನು ಮಾತ್ರ ಇರ್ತೇನೆ, ನನ್ನ ವಸ್ತು ಮಾತ್ರ ಇರುತ್ತೆ, ಏಕಾಂತದಲ್ಲಿರ್ತೇನೆ ಇತ್ಯಾದಿ ಮಾತುಗಳನ್ನು ಹೇಳಿದರೂ ಕೂಡ ಅದಕ್ಕೆ ಪ್ರತಿಕ್ರಿಯೆಯಾಗಿ ಹಾಗಲ್ಲ, ಮನಸ್ಸಿನಲ್ಲೆಲ್ಲೋ ಒಂದು ಕೇಳುಗ ವರ್ಗ ಇರುತ್ತೆ, ಬರವಣಿಗೆ ಒಂದು ಸಾಮಾಜಿಕವಾದ ಆಯಾಮ ಅನ್ನೋ ಮಾತು ಬಂತು. ಓದುಗರ ಕಲ್ಪನೆ ಇಲ್ಲದೆ ಬರೆಯೋಕೆ ಆಗೋದಿಲ್ಲ ಅನ್ನೋ ಮಾತು ಬಂತು. ವಿಮರ್ಶಕ ಹೊರಗಿನವನೋ ಅಥವಾ ಒಳಗಿನವನೋ ಅನ್ನುವ ಚರ್ಚೆ ನಡೀತು. ಆನಂತರ ನಾವು ಮುಂದುವರಿತಾ ನಮ್ಮ ಕಾಲದ ಸಂಸ್ಕೃತಿ, ಓದುಗರಿಂದ ನಮ್ಮ ಕಾಲದ ಕೃತಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗತ್ಯ, ಅದಕ್ಕೆ ವಿಮರ್ಶಕರು ಸಹಾಯ ಮಾಡ್ತಾರಾ, ಓದುಗರು ಸಹಾಯ ಮಾಡ್ತಾರಾ ಅನ್ನೋ ಚರ್ಚೆ ನಡೀತು. ಹಿಂದಿನ ನಮ್ಮ ಯೌವನದ ಕಾಲದಲ್ಲಿ ಹಿರಿಯರು ಸಹಾಯ ಮಾಡಿದರು, ಈಗ ಅಂಥದ್ದಿಲ್ಲ ಅನ್ನೋ ಮಾತು ಬಂತು. ಗಿರೀಶ್ ಕಾರ್ನಾಡ್ ಅವರು ಮಾತಾಡ್ತಾ ಈ ಎಲ್ಲರೂ ವಿಮರ್ಶಕರೇನೆ, ಆದರೆ ವಿಮರ್ಶಕ ಅಂತಂದರೆ ತನ್ನ ಅಭಿಪ್ರಾಯಕ್ಕೆ ಸಕಾರಣವಾಗಿ ಅದನ್ನು ಮಂಡಿಸಿ ಲೋಕವನ್ನು ತಿದ್ದಕ್ಕೆ ಪ್ರಯತ್ನ ಪಡೋನು ಅಥವಾ ಸಾಹಿತ್ಯವನ್ನು ಬೆಳೆಸೋಕೆ ಪ್ರಯತ್ನ ಪಡೋನು. ಹೀಗೆ ಒಂದು ಚರ್ಚೆ ನಡೀತಾ ನನ್ನ ಈ ಕ್ಷಣಕ್ಕೆ ಅನಿಸೋದು, ನಮ್ಮ ಯಾವುದೇ ಬರವಣಿಗೆಯಾಗಲಿ ಮಾತಾಗಲಿ ಲೋಕವನ್ನು ನಾನು ಕಂಡ ರೀತಿಯನ್ನು ನಿಮಗೆ ಹೇಳ್ತಾ ನೀವು ಹಾಗೆ ನೋಡಿ ಅಂತ ಒತ್ತಾಯಿಸುವ ಮನುಷ್ಯನ ಅಪೇಕ್ಷೆಯಲ್ಲಿದೆ. ವಿಮರ್ಶೆ ಅದನ್ನು ಒಪ್ಕೊಳ್ತಾ ಎಸ್ ಬಟ್ ಅಂತ, ಅದು ಅಶೋಕ್ ಅವ್ರಿಗೆ ಬಹಳ ಪ್ರಿಯವಾದ ಮಾತು, ಲೀವಿಸ್ನ ಕೋಟ್ ಮಾಡ್ತಾ ಇರ್ತಾರೆ ಯಾವಾಗಲೂ. ಹೌದು, ಆದರೆ ಅನ್ನೋ ಅಪಸ್ವರ ತೆಗೆಯೋದ್ರಲ್ಲೇ ನಮ್ಮ ಇಡೀ ನಾಗರಿಕತೆಯ ಕಥನ ಬೆಳವಣಿಗೆ ಆಗ್ತಾ ಬಂದಿರೋದು. ಈ ವಿಮರ್ಶೆ ಯಾವಾಗಲೂ ಎಸ್ ಬಟ್ ಅನ್ನೋ ಥರದ್ದಾದ್ರಿಂದಲೇ. ಇನ್ನು ಕೊನೆಗೆ ಓದುಗರ ಪ್ರಶ್ನೆ ಬಂತು. ಆ ಪ್ರಶ್ನೆಯನ್ನು ನಾವು ಹೆಚ್ಚು ಚರ್ಚೆ ಮಾಡೋಕ್ಕಾಗಲಿಲ್ಲ. ಪ್ರತಿಭಾ ಅವ್ರು ಮಾತಾಡಿದರು, ಅಲ್ಲಿ ಒಬ್ಬ ಗೆಳೆಯರು ಕೇಳಿದರು. ನಾವೆಲ್ಲರೂ ಕೇಳ್ಕೋಬೇಕಾದ ಪ್ರಶ್ನೆ, ನಾನು ಯಾಕೆ ಓದ್ತೀನಿ? ಪರೀಕ್ಷೆಗೋಸ್ಕರ ಮತ್ತು ರಾಘವೇಂದ್ರ ಪಾಟೀಲ್ ಇಲ್ಲಿ ಡಿಸೋಜ ಅವರ ಒಂದು ಕೃತಿ ಬಗ್ಗೆ ವಿಮರ್ಶೆ ಬರ್ಕೊಟ್ಟೆ, ನಾನು ಬರ್ಕೊಡೋ ತಡ ಆಗೋ ಹೊತ್ತಿಗೆ ಆ ಪುಸ್ತಕದಲ್ಲಿ ಸೇರಿಕೊಳ್ಳಿಲ್ಲ ಅನ್ನೋದು ಬಿಟ್ಟರೆ ಇನ್ನಿಬ್ಬರು ಗೆಳೆಯರ ಬಗ್ಗೆಯೂ ಬರೀಲೇಬೇಕಾಗಿ ಬಂದು ಹಾಗೆ ಬರೆದರೂ ಕೂಡ ಅವರ ಕವಿತೆಗಳು, ಅವರ ಕಥೆಗಳು ನನಗೆ ಸಂತೋಷ ಕೊಟ್ಟಿವೆ, ನನ್ನನ್ನು ಬೆಳೆಸಿವೆ. ಇಲ್ಲಿರುವ ಎಲ್ಲ ಹಿರಿಯರು ಅವರ ಬರವಣಿಗೆ ಅಷ್ಟೋ ಇಷ್ಟೋ ಪ್ರಮಾಣದಲ್ಲಿ ನನ್ನ ವ್ಯಕ್ತಿತ್ವವನ್ನು ತಿದ್ದಿರೋಂಥ ಈ ಓದುವಿಕೆ ಅನ್ನೋದು ಇಡೀ ಸಮುದಾಯ ತನ್ನನ್ನು ತಾನು ರೂಪಿಸಿಕೊಳ್ಳುವ ಒಂದು ಕ್ರಿಯೆ ಅಂತ ನಾನು ತಿಳ್ಕೊಳ್ಳಿ. ನಾವು ಆಡುವ ಎಲ್ಲ ಮಾತು, ಕೇಳುವ ಎಲ್ಲ ಮಾತು, ಓದುವ ಎಲ್ಲ ಓದು, ಬರೆಯುವ ಎಲ್ಲ ಬರವಣಿಗೆ ಒಟ್ಟು ನಾವು ಸಮುದಾಯವಾಗಿ ನಾವು ರೂಪುಕೊಳ್ತಾ ಹೋಗುವ ಒಂದು ಪ್ರೋಸೆಸ್ನ ಭಾಗ ಅಂದ್ಕೊಂಡಿದ್ದೇನೆ. ಆ ಭಾಗವಾಗಿ ಈ ಧಾರವಾಡ ಸಾಹಿತ್ಯ ಸಂಭ್ರಮ ನಡೆದಿದೆ. ಇದನ್ನು ಏರ್ಪಡಿಸಿದ ಎಲ್ಲ ಸಂಘಟಕರಿಗೆ, ಮುಖ್ಯವಾಗಿ ಕಲಬುರ್ಗಿ, ಗಿರೆಡ್ಡಿ ಮತ್ತು ಜೋಶಿ ಇಂಥ ಹಿರಿಯರಿಗೆ, ಧಾರವಾಡದ ಮಿತ್ರರಿಗೆ, ತಾಳ್ಮೆಯಿಂದ ಕೇಳಿದ ತಮಗೆ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.